ನಿರ್ದೋಷಮಗ್ಗತಮಮಗ್ಗಶಿಲೈಶ್ಚ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇವ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಏನು ಹೇಳಿದರು? ಬ್ರಹ್ಮಮೀಮಾಂಸೆಗೆ ಅವತಾರಿಕೆಯನ್ನು ಕೊಡ್ತಾ ಆಚಾರ್ಯರು. ನಮಗೆಲ್ಲೂ ಸಹ ಸಮಸ್ಯೆ ಪರಿಹಾರ ಇಲ್ಲ ಅಂತ ಗೊತ್ತಾದ ಮೇಲೆ ಅದು ಸಾಧ್ಯವಾಗೋದು ಮುಖ್ಯವಾಗಿ ಸಂಸಾರ ಬಂಧನ ಪರಿಹಾರ ಆಗಬೇಕು. ಅದನ್ನು ಕೊಡೋ ಶಕ್ತಿ ಇರೋ ಪರಮಾತ್ಮನಿಗೆ ಮಾತ್ರ. ಬ್ರಹ್ಮಶಬ್ದ ವಾಚ್ಯನಾದವನು ವಿಷ್ಣುವೇ, ಜಗಜ್ಜನ್ಮಾದಿ ಕರ್ತ. ಶಾಸ್ತ್ರಗಳಿಂದ ದೇವರನ್ನ ತಿಳಿಯಬೇಕು. ಸಮನ್ವಯ ಮಾಡಿಕೊಂಡಾಗ ಶಾಸ್ತ್ರಗಳಲ್ಲಿ ವಿರೋಧ ಇಲ್ಲ ನಮಗೆ ಅರ್ಥ ಆಗುತ್ತೆ. ಅನಂತರ ವಿಶೇಷವಾಗಿ ವೈರಾಗ್ಯವನ್ನು ಹೊಂದಿ ಭಕ್ತಿಯನ್ನು ಸಂಪಾದನೆ ಮಾಡಿ ಉಪಾಸನೆ ಮಾಡಬೇಕು. ಉಪಾಸನಾ ಪಾದಕ್ಕೆ ಲಿಂಕ್ ಅದಿಷ್ಟು ಕೂಡ ಈ ಸ್ಟೇಜಲ್ಲಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಜ್ಞಾನ ಸೂರ್ಯಂ ಮೃತೆ, ಅಲ್ಲಿ ವಿಶೇಷವನ್ನು ಮಧ್ಯ ಮಧ್ಯ ಪ್ರಸಂಗ ಬಂದಾಗೆಲ್ಲ ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರನ್ನ ಸಾಕ್ಷಾತ್ ನಾರಾಯಣ ಅಂಥೇಳಿ ಮತ್ತೆ ಮತ್ತೆ ನೆನಪು ಮಾಡ್ತಾ ಹೋಗ್ತಾರೆ. ಅದಕ್ಕೆ ತುಂಬ ಜನ ಅವ್ರು ಋಷಿ ಅಂತ ಹೇಳಿ, ಯಾರೋ ಒಬ್ಬ ಋಷಿ ಅಂತ ಹೇಳಿ ತಪ್ಪು ತಿಳುವಳಿಕೆ ಕೊಟ್ಟಿದ್ದರಿಂದ ಅದು ಸರಿ ಮಾಡೋದಕ್ಕೋಸ್ಕರ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಜ್ಞಾನ ಸೂರ್ಯಂ ಮೃತೆ ಬ್ರೂಯಾತ್ ತಮೇಕಂ ಬಾದರಾಯಣ. ಅನಂತ ವೇದಗಳು ನೆನಪಿರಬೇಕು. ಅನಂತ ವೇದಗಳ ನಿರ್ಣಯ ಮಾಡೋದು. ಸಾಮಾನ್ಯ ಕೆಲವು ಪುಸ್ತಕ ಎಡಿಟ್ ಮಾಡೋದಕ್ಕೇನೆ ಸಮಸ್ಯೆ ಆಗುತ್ತೆ. ಅಂಥ ಹೊತ್ತಿನ ಅನಂತ ವೇದಗಳನ್ನು ಲೀಲಾಜಾಲವಾಗಿ ಮಾಡೋದು. ಮತ್ತೆ 564 ಸೂತ್ರಗಳೇ ಅವ್ರ ಅರ್ಥ ನಿರ್ಣಯನ ಮಾಡಿಕೊಡೋ ಶಕ್ತಿ ಕೊಡೋದು. ಇದನ್ನು ಯಾರು ಮಾಡ್ತಾರೆ? ಜ್ಞಾನ ಸೂರ್ಯಂ ಮೃತೆ. ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಕಮಲ ಹರಡಬೇಕಾದ್ರೆ ಎಷ್ಟು ಕೋಟಿ ದೀಪ ಹಾಕಿರೋ ಹರಡೋದಿಲ್ಲ. ಸೂರ್ಯನ ಬೆಳಕಿಗೆ ತಕ್ಷಣ ಹರಡಿಬಿಡುತ್ತೆ. ಸೂರ್ಯನ ಬೆಳಕಿಗೆ ಮಾತ್ರ ಕಮಲವು ನಡೆಸೋ ಶಕ್ತಿ ಇರೋ ಹಾಗೆ ವೇದವ್ಯಾಸದೇವರಿಗೆ ಮಾತ್ರನೇ ಅನಂತ ವೇದಗಳ ಸಾರವನ್ನು ತಿಳಿಸತಕ್ಕಂಥ ಸಾಮರ್ಥ್ಯ ಇದೆ. ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಬರೆದ ವೇದವ್ಯಾಸದೇವರು ಸಾಕ್ಷಾತ್ ನಾರಾಯಣ ಅಂತ ಹೇಳಿದರು. ಈಗ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಬ್ರಹ್ಮಸೂತ್ರಗಳು. ಅದನ್ನು ಬರೆಯೋ ಶಕ್ತಿಯೂ ಯಾರಿಗಿಲ್ಲ ಅಂತ ತಿಳಿಸಿಬಿಟ್ಟು ಅದರ ಹಿನ್ನೆಲೆ ಸ್ವಾರಸ್ಯವನ್ನು ಹೇಳಿದರು. ಜಾನನ್ ಅನುಮಿತತ್ವೇನ ಬ್ರೂಯಾತ್ತಸ್ಯ ಪ್ರಸಾದತಃ. ಮತ್ತೆ ನೀವೆಲ್ಲ ಹೇಳ್ತೀರಲ್ಲ ಅಂತ ಆಚಾರ್ಯ ಕೇಳಿದರೆ, ಅವರ ಅನುಗ್ರಹ ಅಂತ ಹೇಳ್ತೇವೆ ಹೊರತು ಏನಲ್ಲ ಇದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇತಿ ಮುಖ್ಯತೆಯ ಅಶೇಷಗತಿ ಸಾಮಾನ್ಯವಿತ್ ಪ್ರಭು. ಇದೆಲ್ಲ ಯಾತಕ್ಕೆ ಪತ್ತು ಹೇಳ್ತಾರೆ? ಮತ್ತೆ ವಿಷಯ ಹೇಳಿದ ಮೇಲೆ ವಿರೋಧ ಇಲ್ಲಿ ಆದ್ರೆ ಬರಬಹುದಾ ಅಂತ ಪ್ರಶ್ನೆ ಬಂದರೆ ಬರೋದಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಮೊದಲು 71 ಭಾಷ್ಯ ಬಂತು. ಅವಾಗ ಖಂಡನೆ ಮಾಡಿದ್ರೆ ಆಚಾರ್ಯರು ಆ ರೀತಿ ಇದಕ್ಕೆ ಮಾಡಬಹುದಾ ಅಂತೇಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅವರೆಲ್ಲ ಕೂಡ ತಿಳಿದೇ ಮಾಡಿದವರು. ಅದರಿಂದ ಏನಾಗ್ತಾ ಬಂತು? ತಪ್ಪು ಬರುತ್ತೆ. ತಿಳಿದು ಮಾಡಿದಾಗ ಏನು ಬರೋದಿಲ್ಲ. ಅದು ಯಾರಿವರು? ಸರ್ವಜ್ಞರು. ಆ ರೀತಿ ಯಾವ ಸಮಸ್ಯೆನೂ ಬರೋದಿಲ್ಲ. ಸಿದ್ಧಾಂತ ಅಂತೆ ಸಿದ್ಧಸ್ತು ಸಿದ್ಧಾಂತ. ಕೊನೆಗೆ ನಿರ್ಣಯ ಆಗೋದು ಏನಂತ ಕರೀತಾರೆ? ಸುಪ್ರೀಂ ಕೋರ್ಟ್ ಹೋದ ನಿರ್ಣಯ ಮತ್ತೆ ಪ್ರಶ್ನೆ ಇಲ್ಲ. ಬೇರೆ ಕೋರ್ಟ್ಗಳಲ್ಲಾದರೂ ಸರಿ, ಆದರೆ ಒಮ್ಮೊಮ್ಮೆ ಏನಾಗಬಹುದು? ಅದು ಬೇರೆ ಕೋರ್ಟಲ್ಲಿ ಬದಲಾಗಿಬಿಡ್ಬೋದು. ಅದು ಸುಪ್ರೀಂ ಕೋರ್ಟಲ್ಲಿ ಹೋದ್ಮೇಲೆ ಮತ್ತೆ ಪ್ರಶ್ನೆ ಇಲ್ಲ. ಆ ವೇದವ್ಯಾಸ ಸುಪ್ರೀಂ ಆದ್ರಿಂದ, ಸರ್ವೋತ್ತಮರಾದ್ರಿಂದ ಅವರ ಮಾತಿಗೆ ಅಲ್ಟಿಮೇಟ್ ಅಂತ ಹೇಳಿ ಅದಕ್ಕಿಂತ ಮೇಲೆ ಇನ್ನೊಂದು ನಿರ್ಣಯ ಇಲ್ಲ. ಇದೆಲ್ಲ ತಿಳ್ಕೊಂಡ್ರೆ ಬ್ರಹ್ಮಸೂತ್ರ ಹೇಗೆ ಓದಬೇಕು ಅಂತ ಗೊತ್ತಾಗುತ್ತೆ. ನಾವು ಓದ್ತಿರೋ ಗ್ರಂಥ ಯಾವುದದು? ಅತಿ ಶ್ರೇಷ್ಠವಾದ ಗ್ರಂಥ. ಅದನ್ನ ತಿಳ್ಕೊಂಡ ಮೇಲೆ ಬೇರೆ ಯಾವ ಗೊಂದಲ ಬರಬಾರ್ದು. ಅದರಲ್ಲೇ ಗೊಂದಲ ಹುಟ್ಟಿಸ್ಬಿಟ್ಟಿದ್ದಾರೆ ಅವರೆಲ್ಲ ಕೂಡ. ಗೊಂದಲ ಬರಬಾರ್ದು. ವೇದಗಳನ್ನು ಒಪ್ಪದೆ ಬ್ರಹ್ಮಸೂತ್ರ ಒಪ್ಪದೆ ಗೊಂದಲ ಹುಟ್ಟಿಸಿದವರು ಕೆಲವಾದರೆ, ವೇದಗಳನ್ನು ಒಪ್ಪಿ ಬ್ರಹ್ಮಸೂತ್ರವನ್ನು ಒಪ್ಪಿ ಏನು ಮಾಡಿದರು? ಬೇರೆ ಅರ್ಥವನ್ನು ಹೇಳಿದರು. ಆದ್ದರಿಂದ ಸರಿಯಾದ ಅರ್ಥ ಹೇಳೋದಕ್ಕೆ ಕಳಿಸಿಕೊಟ್ಟಿದ್ದಾರೆ, ಬಂದಿದ್ದೇವೆ ಅಂತ ಮಧ್ಯೆ ಮಧ್ಯೆ ಹೇಳ್ತಾರೆ. ಇತಿ ಮುಖ್ಯತೆಯ ಅಶೇಷಗತಿ ಸಾಮಾನ್ಯವಿತ್ ಪ್ರಭು ಪ್ರತಿಜಜ್ಞೆ ದೃಢಂ ಯಸ್ಮಾತ್ ದೇವಾನಾಮಪಿ ಪೂರ್ಯತೆ ಅಥೋ ನಿಖಿಲ ವೇದಾನಾಂ ಸಿದ್ಧ ಏವ ಸಮನ್ವಯ. ಪ್ರತಿಜಜ್ಞೆ ಮಾಡ್ತೇವೆ ಅಂತ ಹೇಳಿದರು. ಓಂ ತತ್ವ ಸಮನ್ವಯ ಅಂತ ಹೇಳಿದರು. ಯಸ್ಮಾತ್ ದೇವಾನಾಮಪಿ ಪೂರ್ಯತೆ, ದೇವತೆಗಳಿಗೂ ಇದು ವಿಶೇಷವಾಗಿ ಉಪಯೋಗ ಬರತಕ್ಕಂಥ ಕೃತಿ. ಅಥೋ ನಿಖಿಲ ವೇದಾನಾಂ ಸಿದ್ಧ ಏವ ಸಮನ್ವಯ, ಇದರಿಂದ ಎಲ್ಲ ವೇದಗಳ ಸಮನ್ವಯ ಇದರಿಂದ ಸಿದ್ಧವಾಯಿತು. ಗತಿ ಸಾಮಾನ್ಯ ತಮ್ಮ ಸೂತ್ರದಿಂದ ಎಲ್ಲವನ್ನು ಹೇಳಿದರು. ಇತಿ ಸುಜ್ಞಾಪಿತಾರ್ಥೋಪಿ ಪೃಥಕ್ ಚಾಹ ಸಮನ್ವಯಂ ತತ್ರ ಪ್ರಥಮತೋ ಅನ್ಯತ್ರ ಪ್ರಸಿದ್ಧಾನಾಂ ಸಮನ್ವಯ. ಒಂದು ದೃಷ್ಟಿಯಿಂದ
ಬಹಳ ಮುಖ್ಯ ಇದು. ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವ ತತ್ವ ಸಹ ಕೇಳಿದ ಮೇಲೆ ಎಲ್ಲ ಮುಗಿದಂತೆ ಲೆಕ್ಕ. ಅದು ಯಾವ ಗೊಂದಲನೂ ಇಲ್ಲೇ ಇಲ್ಲ ಈಗ. ಆದರೆ ಎಲ್ಲರಿಗೂ ಮುಂದೆ ಅರ್ಥ ಮಾಡಿಕೊಂಡು ಬರೋದಿಲ್ಲ ಅಂಥೇಳಿ ಸಮನ್ವಯ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಚತುಸ್ಸೂತ್ರಿ ಅಂತ ಕರೀತಾರೆ. ಚತುಸ್ಸೂತ್ರಿ 4 ಸೂತ್ರಗಳ ಯೂನಿಟ್ ಅದು. 4 ಬೇರೆ ಭಾಷೆಗಳನ್ನ ಓದ್ಬೇಕಾದ್ರೆ 4 ಸೂತ್ರ ಭಾಷೆ ಓದ್ಬಿಟ್ರೆ ಮುಗಿದೋಯ್ತು ಅಂತಾನೆ ಅರ್ಥ. ಅದಕ್ಕೆ ವೇದವ್ಯಾಸರು ಹಾಗೆ ಮಾಡಿದರು. ಆದರೆ ಇನ್ನೂ ದೃಷ್ಟಾಂತ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸಮನ್ವಯವನ್ನು ಮಾಡೋ ಕ್ರಮ ತೋರಿಸ್ಕೊಡ್ತಾರೆ. ಗೊತ್ತಾಯ್ತಾ? ದಾರಿ ತೋರಿಸಿದ್ರೆ ಮುಗಿದೋಯ್ತು, ಜೊತೆಗೆ ಬಂದು ತೋರಿಸಿದ್ರೆ ಹಾಗೆ. ಪ್ರತಿಜಜ್ಞೆ ದೃಢಂ ಯಸ್ಮಾತ್ ದೇವಾನಾಮಪಿ ಪೂರ್ಯತೆ. ದೇವತೆಗಳಿಗೆ ಇದೆಲ್ಲ ಸಾಕಾದರೂ ಕೂಡ ಆದ್ರೆ ಅವರಿಗೂ ಇದರ ಅಗತ್ಯ ಇದ್ದೇ ಇದೆ. ಆದರೆ ಇತಿ ಸುವಿಜ್ಞಾಪಿತೋ ಅರ್ಥ ಸುಜ್ಞಾಪಿತೋ ಅರ್ಥೋಪಿ ಪೃಥಕ್ ಚಾಹ ಸಮನ್ವಯಂ. ಇದರಿಂದ ನಮ್ಮ ಮೊದಲನೇ 4 ಸೂತ್ರವನ್ನು ಸರಿಯಾಗಿ ತಿಳ್ಕೊಂಡ್ರೆ, ಭಾಷ್ಯ ಅನುವ್ಯಾಖ್ಯಾನ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರದ ಒಟ್ಟ ನಮಗೆ ತಾತ್ಪರ್ಯ ಏನು ಅಂತ ಗ್ರಹಣ ಆಗಿಬಿಟ್ಟೆ. 4 ಸೂತ್ರಗಳು ಚತುಸ್ಸೂತ್ರಿ. ಒಂದೊಂದು ಎಲ್ಲಿದೆ ತೋರಿಸಿ. ಚತುಸ್ಸೂತ್ರಿ ಅಲ್ಲ 4 ಸೂತ್ರಕ್ಕೆ ಬೋಧೋಯ್ತು. ಮುಂದಿದ್ದೆಲ್ಲ ಅದನ್ನು ಪೋಷಣೆ ಮಾಡತಕ್ಕಂಥ ಅಂಶಗಳು. ಅದು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲವರಿಗೆ ತೋರಿಸೋದಕ್ಕೋಸ್ಕರ ಹೊರಟರು. ಅದು ದೇವತೆಗಳಿಗೂ ಉಪಯೋಗ ಆಗೋ ರೀತಿಯಲ್ಲಿ ತೋರಿಸಿದರೆ ಹೊರತು ತೀರ ಬಿಗಿನರ್ಸಿ ಅಂತ ತಿಳ್ಕೋಬಾರದು. ಬಿಗಿನರ್ಸಿಗೆ ಆಗುತ್ತೆ, ದೇವತೆಗಳಿಗೆ ಭಾರಿ ಉಪಯೋಗ ಆಗುತ್ತೆ. ಚತುಸ್ಸೂತ್ರಿ ಅಂತಾನೆ ವ್ಯವಹಾರ ಇದಲ್ಲ. ಮತ್ತೆ 4 ಸೂತ್ರದ ವಿಶೇಷತೆ ಅಂದ್ರೇನು, ಒಂದೊಂದು ಸೂತ್ರದಲ್ಲಿ ಒಂದೇ ಸೂತ್ರ ಇರೋದು. 4 ಅಧಿಕರಣ ಅಂದ್ರೂ ಒಂದೇ, 4 ಸೂತ್ರ ಅಂದ್ರೂ ಒಂದೇ. ಮುಂದೆಲ್ಲ ಶುರುವಾಗತ್ತೆ, ಹೆಚ್ಚು ಸೂತ್ರಗಳು ಬರುತ್ತೆ. ಇವು 4ರಲ್ಲಿ ವಿಶೇಷತೆ ಇದೆ. ಇದು ಸುಜ್ಞಾಪಿತಾರ್ಥೋಪಿ ಶಬ್ದಾನಾಂ ವಾಚ್ಯ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಮೊದಲೇನು ಮಾಡಿದ್ರಾಗ ಪ್ರಥಮತೋ ಅನ್ಯತ್ರ ಪ್ರಸಿದ್ಧಾನಾಂ ಸಮನ್ವಯ. ಆಕ್ಚುಲಿ ಇನ್ನು ಹೇಳೋದಾದ್ರೆ ಹೇಗೆ ಮಾಡಬಹುದಾಗಿತ್ತು ಅಂತ ಆಚಾರ್ಯ ತೋರಿಸ್ತಾರೆ. ಅನ್ಯತ್ರ ಇವ ಪ್ರಸಿದ್ಧ ಶಬ್ದಗಳು ಎಲ್ಲಿ ಸಮನ್ವಯ ಮಾಡಿದ್ದಾರೆ? ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳ ಸಮನ್ವಯ ಎಲ್ಲಿ ಮಾಡಿದ್ದಾರೆ? 4ನೇ ಪಾದ. ಆಕ್ಚುಲಿ ಅದನ್ನು ಮೊದಲು ಮಾಡಿಬಿಟ್ರೆ ಎಲ್ಲ ಬಂದು ಸಾಕೆ. ಯಾಕಂದ್ರೆ ಅನ್ಯತ್ರೈವ ಪ್ರಸಿದ್ಧನೇ ಮಾಡಿದ ಮೇಲೆ ಇನ್ನು ಬೇರೆದು ಮಾಡೋದು ಭಾರಿ ಸುಲಭ. ಆದರೆ ಹಾಗೆ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಯಾಕೆಂದ್ರೆ ಸಾಮಾನ್ಯರು ಭಾರಿ ಹೆವಿ ಆಗುತ್ತೆ ಅಂತೇಳಿ ಸ್ಟೆಪ್ ಹೇಳಿದ್ರು. ಅರ್ಥ ಆಯ್ತಾ? 2 ಬೆಟ್ಟ ಹತ್ತೋರು ಇರ್ತಾರೆ, 3 ಬೆಟ್ಟ ಹತ್ತೋರು ಇರ್ತಾರೆ, 1 ಬೆಟ್ಟ ಹತ್ತಕ್ಕಾಗದವರು ಇರ್ತಾರೆ. ಪಾಪ ಅವರಿಗೆ ಒಂದು ಸ್ವಲ್ಪ ಬೇಕಾಗ್ತದೆ. ಆ ದೃಷ್ಟಿಯಿಂದ ಕಾರುಣ್ಯ ಅದಕ್ಕೆ ಹಾಗೆ ಮಾಡ್ತಿದ್ದಾರೆ. ಅದು ದೃಷ್ಟಾಂತ ಕೊಡ್ತಾರೆ. ಮಹಾಮಲ್ಲೇಶ ಭಂಗವ. ಮಹಾಮಲ್ಲೇಶ ಭಂಗ ಅಂದ್ರೇನು? ದೊಡ್ಡ ಮಲ್ಲನ್ನೇ ಸೋಲಿಸಿದ್ರೆ ಉಳಿದವರೆಲ್ಲ ಓಡೋರು ಇರೋದೇ ಇಲ್ಲ ಅವರು. ಅದರಿಂದ ಸಾಕು. ಆದರೆ ಈ ರೀತಿ ಹೇಳಿದಾಗ ಏನಾಗುತ್ತೆ, ಕ್ರಮವಾಗಿ ತಿಳ್ಕೊಳ್ಳೋದ್ರೆ ಅನುಕೂಲವಾಗುತ್ತೆ ಅಂತ ಫಸ್ಟ್ ಏನ್ ಮಾಡಿದ್ರು, ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳನ್ನ ನೋಡಿ. ಪ್ರಥಮತ್ತು ಅನ್ಯತ್ರ ಪ್ರಸಿದ್ಧಾನಾಂ ಸಮನ್ವಯ ಶಬ್ದಾನಾಂ ವಾಚ್ಯಯೇ ಮಾತ್ರ ಮಹಾಮಲ್ಲೇಶ ಭಂಗವತೆ. ಮಹಾಮಲ್ಲ ಈಶ. ಮಲ್ಲೇಶ ಅಂದ್ರೇನು? ಮಲ್ಲರಿಗೆ ಒಡೆಯ. ಮಹಾಮಲ್ಲರಿಗೆ ಒಡೆಯ ಅಂದ್ರೆ ಎಲ್ಲಾರನ್ನೂ ಫೈನಲ್ ಗೆದ್ದವರು ಅಂತ ಅರ್ಥ. ಸೊ ಇತೋ ಅಭ್ಯಧಿಕತ್ವೇಪಿ ತುರ್ಯಪಾದೋತಿ ತಸ್ಯ ಚ. ತುರ್ಯಪಾದ ಅಂದ್ರೆ ಯಾವುದು? 4ನೇದು. ತುರ್ಯ ಅಂದ್ರೆ ಕೊನೆಯದು ಅಂದ್ರೆ 4ನೇ ಪಾದದಲ್ಲಿ ಆಯ್ತು. ಇತೋ ಅಭ್ಯಧಿಕತ್ವೇಪಿ ತುರ್ಯ. ಆದ್ರೆ ನಮ್ಗೆ ಏನಾಯ್ತು, ಅನ್ಯತ್ರ ಉಪಯೋಗಿಸಿದ ಶಬ್ದಗಳನ್ನೇ ಸಮನ್ವಯ. ಈಗ ದುಃಖಿ ಶಬ್ದ ಇದೆ, ಅದನ್ನ ವಿಷ್ಣುಪರ ಮಾಡಿದ ಮೇಲೆ ಇನ್ನು ಸುಖಿ ಶಬ್ದ ಮಾಡೋದು ಕಷ್ಟನ ಆಗಿದ್ರೆ ಅರ್ಥ ಆಯ್ತಾ? ಸುಖಿ ಶಬ್ದಕ್ಕೆ ಸಾಮಾನ್ಯ ನಾವೇನು ತಿಳ್ಕೊಂಡ್ಬಿಡ್ತೇವೆ, ನಾವು ಸುಖಿಗಳು, ಇದು ನಮಗೆ ಅನ್ವಯ ಅಂತೇಳಿ. ಅಲ್ಲ, ಸುಖಿ ಶಬ್ದ ನಿಜವಾಗ್ಲೂ ಯಾರಿಗೂ ಉಪಯೋಗಿಸ್ಬೇಕಂದ? ದೇವರಿಗೆ. ಯಾತಕ್ಕೆ? ಸುಖ ಅನುಭವ ಇದೆ ಅಷ್ಟೇ, ಸುಖದ ಸ್ವಾಮಿತ್ವ ನಮಗಿಲ್ಲ. ಸುಖದ ಸ್ವಾಮಿತ್ವ ಇರೋದು ಯಾರಿಗೆ? ಪರಮಾತ್ಮನಿಗೆ. ಅದು ಸುಖಿ ಶಬ್ದನೂ ದೇವರು ನೀಡುತ್ತೆ, ದುಃಖಿ ಶಬ್ದನೂ ದೇವರು ನೀಡುತ್ತೆ. ಒಡೆತನ ಅಂಬೋದಲ್ಲಿ ಕಾಮನ್ ಎಲ್ಲೋದು. ಅನುಭವ ಬಂದಾಗ ಮಾತ್ರ ಬೇರೆ ಅರ್ಥ ಹೇಳಬೇಕು. ಕೆಲವೊಂದು ದೇವರಿಗೇನೆ. ಪೂರ್ಣಾನಂದ ಅಂದ್ರೆ ಎಲ್ಲ ದೇವರಿಗೆ, ಸಂಪೂರ್ಣ ದೇವರಿಗೇನೆ, ಬೇರೆಯವ್ರಿಗೆ ಇಲ್ಲೇ ಇಲ್ಲ. ಪೂರ್ಣಾನಂದೋ ಅಂತರಹ ಖವತ್. ಎಲ್ಲಿದು? ಅಣುಭಾಷ್ಯದಲ್ಲಿ ಬಂದಿದೆ. ಇತಿ ಇತೋಪಿ ಅಭ್ಯಧಿಕತ್ವ ತುರ್ಯ ಮಹಾಸಮನ್ವಯ. ಅದೇನಂತ ಮಹಾಸಮನ್ವಯ ಅಂತ ಕರೀತಾರೆ. ಮಹಾಸಮನ್ವಯ ಯಾತಕ್ಕೆ? ಮಹಾಮಲ್ಲೇಶ ಭಂಗ ಇದ್ದಾಗೆ ಮಹಾಸಮನ್ವಯ. ಯಾವುದು ಅತ್ಯಂತ ಡಿಫಿಕಲ್ಟಿ ಮಾಡಿ ತೋರಿಸಿದ ಮೇಲೆ ಉಳಿದೆಲ್ಲ ಸಿಂಪಲ್ ಆಗಿಬಿಡುತ್ತೆ. ಅಧಿಕಾರೋ ಆದರೆ ಅಲ್ಲಿ ಎಲ್ಲರಿಗೂ ಅರ್ಹತೆ ಇಲ್ಲ. ಅದಕ್ಕೆ ಬ್ರಹ್ಮ ಏವ ಅಧಿಕೃತಸ್ತತ್ರ. ಈ ರೀತಿ ಮಾತಿ ಸಲೀಸ ಹೇಳೋ ಅರ್ಥ ಯಾವ ಶಬ್ದ ಕೊಟ್ಟರು ಕೂಡ ಯಾರಿಗಿದೆ? ಬ್ರಹ್ಮವಾಯುಗಳಿಗಿದೆ.
ಉಳಿದ ಸ್ವಲ್ಪ ಯೋಚನೆ ಮಾಡ್ತಾ ಕೊಡ್ಬೇಕು, ಅವ್ರಿಗೆ ಏನಿಲ್ಲ, ಆ ಶಕ್ತಿ ಅವರಿಗಿದೆ. ಆದ್ರಿಂದ ಎಲ್ಲರೂ ಅವರಲ್ಲ, ಆದ್ರಿಂದ ಮೊದಲು ಇಡೀ ಸಮನ್ವಯ ಮಾಡುತ್ತಾ ಸ್ಟೆಪ್ ಬೈ ಸ್ಟೆಪ್ ಬುದ್ಧ ಹೋಗ್ತಾ ಇದ್ದಾರೆ. ಬ್ರಹ್ಮ ಇವ ಅಧಿಕೃತಸ್ತತ್ರ ಮುಖ್ಯತೋ ಅನ್ಯೇ ಯಥಾಕ್ರಮಂ. ಅದನ್ನ ಹೇಳೋದಕ್ಕೆ ಮಧ್ವದಲ್ಲಿ ಕೂಡ ಏನಂತ ಹೇಳಿದ್ರು, ಮಹಾನಂದ ತೀರ್ಥಸ್ಯೇ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರ ಅಂತ. ಫಸ್ಟ್ ಅಧಿಕಾರಿಗಳು ಯಾರಿದಕ್ಕೆ? ದೇವತೆಗಳೇ. ಅದರಲ್ಲೂ ಫಟ್ ಸುರರು ಅಂದ್ರೆ ಜೀವತ್ತೋರು ಬ್ರಹ್ಮವಾಯುಗಳೇ. ಹುಡುಗರು ಕಡಿಮೆ ಆಗ್ತಾ ಬರ್ತಾರೆ. ಅದಕ್ಕೆ ಮನುಷ್ಯರು ಪೂರ್ತಿ ಕೊನೆ ಬರ್ತಾರೆ. ಅದರಲ್ಲೂ ಕಡಿಮೆ ಆಗ್ತಾ ಹೋಗ್ಬಿಟ್ರೆ ಕೊನೆ ಇಲ್ಲಿ ಬರ್ತಾರೆ. ಯೋಗ್ಯರಲ್ಲೇ ಅಷ್ಟು ಕಡಿಮೆಯವರು ಆಗ್ಬಿಡ್ತಾರೆ. ನಾವು ತಿಳ್ಕೊಂಡಿರೋದೇ ನಾವು ಹೈಯೆಸ್ಟ್ ಅಂತ ನಾವು ತಿಳ್ಕೊಂಡಿರೋ ಅಲ್ಲ, ಲೋಯೆಸ್ಟ್ ಅಲ್ಲಿ ಪ್ರೈಮರಿ ಲೆವೆಲ್ ಹೇಳ್ತಾ ಇರೋದು ಅಷ್ಟೇ. ನರಾಂತ ಬ್ರಹ್ಮ ಸುರಾಧ್ಯ ನರಾಂತ, ಸುರರನ್ನ ಮೊದಲು ಮಾಡಿಕೊಂಡು ಮನುಷ್ಯರವರೆಗೆ. ಇಲ್ಲಿ ಮನುಷ್ಯ ಶಬ್ದಕ್ಕೆ ಏನರ್ಥ? ಮನುಷ್ಯೋತ್ತಮ ಅಂತ. ಮರಿಬರರಿಗಿಲ್ಲ ಅಧಿಕಾರ, ಮನುಷ್ಯೋತ್ತಮರಿಗೆ ಅಧಿಕಾರ. ಬೇರೆ ಕಡೆ ಹೇಳಿದ್ದಾರೆ. ಅಂದ್ರೆ ಫಸ್ಟ್ ಯಾರಿಗೆ ಪ್ರಿಫರೆನ್ಸ್ ಕೊಟ್ಟರು? ಟೀಕಾರ ಬರೀಬೇಕಾದ್ರೆ ತತ್ವನಿರ್ಣಯ ಟೀಕವರು ಕೊನೆಗೆ ಹೇಳ್ತಾರೆ, ಭಗವತ್ಪಾದ ಶಾಸ್ತ್ರಗಳಿಗೆ ಆಚಾರ್ಯರಿಗೆ ಅರ್ಥ ಬರೀಬೇಕಾದ್ರೆ ಯಾರಿಗೆ ಸಾಧ್ಯ? ಸುರ ಅಧಿಕಾರಿಣೋತ್ರ, ದೇವತೆಗಳು ಬರಿಬೇಕಾದ್ರೆ ಸಾಮಾನ್ಯರಿಗೆ ಆಗೋದಿಲ್ಲ. ಅದು ಆದರೂ ನಾವು ಬರೀತೇವೆ ಅಂದ್ರೆ ತಾವು ಏನು ತಗೊಂಡಾಗಾಯ್ತು, ಅವರು ದೇವತೆಗಳು ಅಲ್ಲ ತಗೊಂಡ. ಒಂದು ದೃಷ್ಟಿಯಿಂದ ದೇವತೆಗಳು ಪ್ರೂವ್ ಮಾಡಿದ್ರು. ಯಾತಕ್ಕೆ? ದೇವತೆಗಳೇ ಅಧಿಕಾರ ಅಂತ ಹೇಳಿದ್ರು, ಬರೀ ಕೆಲಸ ಮಾಡಿಬಿಟ್ಟಿದ್ದಾರೆ, ಪ್ರೂವ್ ಆಯ್ತು. ಆದ್ರೂ ಕೂಡ ಅಂತ ಹೇಳ್ತಾರೆ, ಆದ್ರೂ ನಾವು ಬರದ್ವಿ ಅಂತ ಹೇಳಿ. ಅದು ಪದ್ಧತಿ ಯಾಕೆ ಬೇರೆಯವರು ಹಾಗೆ ಮಾಡ್ತಾರೆ? ತಮ್ಮ ಸ್ವರೂಪ ಹೇಳ್ಕೊಳ್ಬಾರ್ದು ನಿಯಮ ಇದೆ. ತಿಳಿಸಬಾರದು, ತಿಳಿಸಿರಬಾರದು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ ಅಂದ್ರೆ ಪರೋಕ್ಷವಾಗಿ ಹೇಳ್ತಾರೆ, ಇಂಡೈರೆಕ್ಟ್ಲಿ ಹೇಳ್ತಾರೆ, ಡೈರೆಕ್ಟ್ಲಿ ಹೇಳೋದಿಲ್ಲ. ಅದು ಟೀಕಾರ ಏನ್ ಮಾಡಿದ್ರು? ಮೊದಲು ಆ ರೀತಿ ಹೇಳಿ ಆವೇದ ಏನ್ ಮಾಡಿಬಿಟ್ರು? ಆದ್ರೂ ನಾವು ಬರೀತೇವೆ ಅಂತ ಹೇಳ್ಬೇಕಾದ್ರೆ, ಆದ್ರೂ ನಾವು ಸುರರೇ ಆದ್ರೂ ಬರೀತೇವೆ ಅಂತ ಅದಕ್ಕೆ ಅರ್ಥ. ನಾವೇ ಉಳಿದಂತೆ ನೋಡಿದ್ರೆ ಸುರ ಅಲ್ಲ ಅಂತ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಇವನೇನೂ ಅಲ್ಲ, ಅವ್ರು ಕಾಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಿರ್ತಾರೆ. ಮಹಾ ಸಮನ್ವಯೇ ತಸ್ಮಿನ್ ಅಧಿಕಾರೋ ಅಖಿಲಸ್ಯ ಹಿ ಬ್ರಹ್ಮೈವ ಅಧಿಕೃತಸ್ತತ್ರ ಮುಖ್ಯತೋ ಅನ್ನೇ ಯಥಾಕ್ರಮಂ. ಇಷ್ಟು ಪ್ರಿಯಾಂಬಲ್ ಓದಿಬಿಟ್ರೆ ಇಡೀ ಬ್ರಹ್ಮಸೂತ್ರ ಹೇಗೆ ಓದಬೇಕು ಅಂತ ತೋರಿಸ್ಕೊಡ್ತಾರೆ ಆಚಾರ್ಯ. ನೆಕ್ಸ್ಟ್ ಈಗ ದುರ್ಗಮತ್ವಾಚ್ಯ ನೈವಾತ್ರ ಪ್ರಾಥಮ್ಯೇನೋದಿತೋ ಅಂಜಸ. ಅದಕ್ಕೇನೆ ಸೂಚನೆ ಮಾಡಿದರೆ ಹೊರತು, ಅನ್ಯತ್ರೈವ ಶಬ್ದಗಳನ್ನ ವಿಷ್ಣುಪರ ಅಂತೇಳಿ ಸೂಚನೆ ಮಾಡಿದರೆ ಹೊರತು ವಿವರಣೆ ಕೊಡೋದೆಲ್ಲ ಕೊನೆ ಕೊಡ್ತಾರೆ. ಅಥವಾ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ನಿರ್ಣಯಾಯ, ಅನ್ಯತ್ರ ಪ್ರಸಿದ್ಧ ಶಬ್ದಗಳನ್ನು ಮೊದಲು ನಿರ್ಣಯ ಮಾಡಿದರು. ಪ್ರವೃತ್ತ ಪ್ರಥಮಂ ದೇವ ತತ್ರ ಆನಂದಾದಯೋ ಗುಣಾ. ಆನಂದಾದಗಳು ದೇವರಲ್ಲಿ ಮಾಡೋ ಅರ್ಥ ಆಗೋ ಸುಲಭ. ಅದು ಆ ರೀತಿ ಮಾಡ್ತಾ ಬಂದರು. ಮೊದಲೇ ಗುಣ ಸಮನ್ವಯ ಮಾಡಿದ್ದು ಯಾವುದನ್ನ? ಆನಂದ. ಆನಂದಮಯೋ ಅಭ್ಯಾಸ ಅಂತಂತೆ. ಪ್ರವೃತ್ತ ಪ್ರಥಮಂ ದೇವ ತತ್ರ ಆನಂದಾದಯೋ ಗುಣಾ ಈಶಸ್ಯೈವೇತಿ ನಿರ್ಣಯಿತಾ ಶ್ರುತಿಯುಕ್ತಿ ಸಮಾಶ್ರಯ. ಶ್ರುತಿ ಮತ್ತು ಯುಕ್ತಿಗಳನ್ನ ತಿಳಿಸೇಳಿ. ಈಶಸ್ಯೈವ, ದೇವರಿಗೆ ಹೊರತು ಬೇರೆಯವರಿಗಲ್ಲ. ದೇವತಾಂತರಗ ಸರ್ವೇ ಶಬ್ದವೃತ್ತಿ ನಿಮಿತ್ತತಃ ವಿಷ್ಣುಮೇವ ವದಂತ್ಯದ್ಧ ತತ್ಸಂಗಾದುಪಚಾರತಃ. ಬೇರೆ ದೇವತೆಗಳನ್ನ ಹೇಳ್ತಕ್ಕಂಥ ಪದಗಳು ಕೂಡ ಮುಖ್ಯವಾಗಿ ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ. ಉಳಿದವರಿಗೆ ಉಪಚಾರತ ಹೇಳುತ್ತೆ ಅಷ್ಟೇ. ಉಪಚಾರತ ಅಂದ್ರೇನು? ಸೆಕೆಂಡರಿ ಸೆನ್ಸ್ನಲ್ಲಿ. ಇಲ್ಲೋದ್ರೆ ಇಲ್ಲ. ಒಂದು ದೊಡ್ಡ ಯಜಮಾನ ದೊಡ್ಡ ಅಡಿಗೆ ಮಾಡಿಸ್ಬಿಟ್ಟಿರ್ತಾರೆ, ಅಲ್ಲ 1000 ಜನ ಊಟ ಮಾಡ್ತಾರೆ. ಅವ್ರು ಕರೆದಿರ್ತಾರೆ, ಅಡಿಗೆವ್ರು ತೋರಿಸ್ಬಿಟ್ಟು ಇವರೇ ನಮ್ಮ ಯಜಮಾನ್ರ ಹಾಗೆ. ಇವ್ರ ಕೆಲಸನೇ ಆಗ್ತಿದ್ದಿಲ್ಲ. ಆಕ್ಚುಲಿ ತಾನು ಮಾಡಿರೋದು. ಅವ್ರ ದುಡ್ಡು ಅವರೇ ಬರ್ತಿದ್ದ ಪಾಪ. ಅದು ಪ್ರೀತಿಯಿಂದ ಏನ್ ಮಾಡ್ತಾರೆ? ಉಪಚಾರಕ್ಕೆ ಹೇಳೋ ಮಾತು. ಅವ್ರಿಗೇನಾಗುತ್ತೆ? ಅವರಿಗೆ ಖುಷಿ ಆಗುತ್ತೆ. ಮತ್ತೆ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತೆ. ಅವ್ರಿಗೆ ಗೊತ್ತು ನಾನು ಮುಖ್ಯ ಅಲ್ಲ ಅಂತ. ಆದ್ರೂ ಅವರಿಗೆ ಸಮಾಧಾನ. ಇದು ಉಪಚಾರ ಅಂತ ಕರೀತಾರೆ. ಉಳಿದವರೆಲ್ಲ ಇಂದ್ರಾದಿ ಯಾವ ಶಬ್ದ ತಗೊಂಡ್ರು ಕೂಡ ಆ ದೇವತೆಗಳಿಗೆ ಅಪ್ಲೈ ಆಗೋದು ಔಪಚಾರಿಕ ಸೆನ್ಸಲ್ಲೇ ಹೊರತು ಮುಖ್ಯಾರ್ಥದಲ್ಲಿ ಯಾರಿಗೆ ಅದು ಅನ್ವಯ? ದೇವರಿಗೆ ಅನ್ವಯ. ನಿತ್ಯನ್ನತ್ರ ಪ್ರಸಿದ್ಧ ವಿಷ್ಣುಮೇವ ಪರಂ ಬ್ರೂಯು ಏವನ್ನೇ ಅಪಿ ಅಶೇಷತಃ. ಇತ್ಯನ್ಯತ್ರ ಪ್ರಸಿದ್ಧೋರು ಶಬ್ದರಾಶೇರ ಶೇಷತಃ ಜ್ಞಾತೆ ಸಮನ್ವಯೇ ವಿಷ್ಣು ಲಿಂಗೈ ಹಿ ಏಷಃ ಸಮನ್ವಯ. ಇಷ್ಟೆಲ್ಲ ಆದ್ಮೇಲೆ ಸಮನ್ವಯ ಅಧ್ಯಾಯ ಮುಗಿದಾಗಾಯ್ತು ಅಲ್ಲಿಗೆ. ತೇಷಾಂ ಅನ್ಯಗತತ್ವೇತು ನ ಸ್ಯಾತ್ ಸಮ್ಯಕ್ ಸಮನ್ವಯ ಇತ್ಯೇವ ಅಶೇಷಲಿಂಗಾನಾಂ ಬ್ರಹ್ಮಣ್ಯೇವ ಸಮನ್ವಯಂ ಆಹ ಉಭಯಗತತ್ವಂಚ ಸ್ಯಾದತೋ ಲಿಂಗಶಬ್ದಯೋಃ ಇತಿ ಸಂಶಯನುತ್ಯರ್ಥಂ ಉಭಯತ್ರ ಪ್ರತೀತತಃ. ಅನ್ಯತ್ರ ಶಬ್ದಗಳು
ಆಮೇಲೆ ಉಭಯತ್ರ ಶಬ್ದಗಳು, ನಾಮಾತ್ಮಕ ಶಬ್ದಗಳು, ಲಿಂಗಾತ್ಮಕ ಲಿಂಗ ಶಬ್ದ ಯೋಗ. ಶಬ್ದ ಅಂದ್ರೆ ನಾಮ, ಲಿಂಗ ಅಂದ್ರೆ ಲಿಂಗ. ನಾಮಾತ್ಮಕ ಲಿಂಗಾತ್ಮಕ ಶಬ್ದಗಳನ್ನೆಲ್ಲ ಕೂಡ ಏನ್ ಮಾಡಿದ್ರು? ದೇವರಲ್ಲೇ ಸಮನ್ವಯ ಮಾಡಿ ತೋರಿಸಿದ್ರು. ಶಬ್ದಾನಾಂ ವರ್ತಮಾನಾನಾಂ ಸಲಿಂಗಾನಾಂ ವಿಶೇಷತಃ ಸಮನ್ವಯೋ ಹರಾವೇವ ಎನ್ನೈವತ್ರ ಅನ್ಯತ್ರ ಮುಖ್ಯತಃ. ಇಷ್ಟೆಲ್ಲ ನಡೀತು. ಎಂತ ಹೆಸರು ಸಮನ್ವಯ ಮಾಡಿದ್ರಿ? ಈಗ ಸಲಿಂಗಾನಾಂ, ಸಲಿಂಗಗಳು ಅಂದ್ರೆ ಏನು? ಪುಲ್ಲಿಂಗ ಶಬ್ದಗಳೆಲ್ಲ ಅರ್ಥ ಆಯ್ತಾರೆ. ಆಗ ಸ್ತ್ರೀಲಿಂಗ ಶಬ್ದ ಉಳ್ಕೊಂಡಿತು. ಯಾವುದು? ಪ್ರಕೃತಿ ಬದಲಾದವುಗಳು. ಅದನ್ನ ಎಲ್ಲಿ ಹೇಳಿದ್ರು? ಎಲ್ಲಿ? ಕೊನೆಯ ಪದದಲ್ಲಿ ಹೇಳಿ. ಶಬ್ದ ಲಿಂಗಾನಿ ಚೇಯತೋ ನೈವಾನ್ಯತ್ರ ಸ್ವತಂತ್ರತಾ ಅಸ್ವತಂತ್ರೇಷು ಶಬ್ದಶ್ಚ ಪ್ರವೃತ್ತಿ ಹೇತುರ್ ನ ಮುಖ್ಯತಃ. ಅಸ್ವತಂತ್ರದಲ್ಲಿ ಕೆಲವು ಶಬ್ದಗಳನ್ನು ಉಪಯೋಗಿಸಿಬಿಟ್ರೆ ಅದೇನಂತ ಕರಿಬಾರದು? ಮುಖ್ಯಾರ್ಥ ಅಂತ ಕರಿಕೂಡುದು. ಯಾವಾಗ ಆಫೀಸ್ ಗೊತ್ತಾ, ಆಫೀಸರ್ ಗೊತ್ತಾ ಅಂತ ಹೇಳಿದಾಗ ಬಿಲ್ಡಿಂಗ್ ಯಾರು ಕೇಳೋದಿಲ್ಲ, ಯಜಮಾನ ಗೊತ್ತಾ ಅಂತ ಕೇಳೋ. ಗೊತ್ತಾಯ್ತಾ? ಯಾಕಂದ್ರೆ ಬಿಲ್ಡಿಂಗ್ ಇಂದ ಕೆಲಸ ಆಗೋದಿಲ್ಲ, ಯಜಮಾನಿಂದ ಕೆಲಸ ಆಗುತ್ತೆ. ಅದಕ್ಕೆ ಯಾವ ಅಧಿಕರಣದಲ್ಲಿ ಹೇಳಿದ್ರು? ಅದನ್ನ ಯಾವ ಅಧಿಕರಣದಲ್ಲಿ ಹೇಳಿದ್ರು? ಜಡ ವಸ್ತುಗಳಿಂದ ಕೆಲಸ ಆಗೋದಿಲ್ಲ ಅಂತೇಳಿ ಎಲ್ಲಿ ಹೇಳಿದ್ರು? ಅಭಿಮಾನಿ ನಯ, ಅಭಿಮಾನಿಗಳಿಂದ ಆಗತ್ತೆ ಹೊರತು ಬೇರೆಯವರಿಂದ ಆಗೋದಿಲ್ಲ. ಅಪಾಯಿಂಟ್ಮೆಂಟ್ ಆಗಿದೆ, ಅಭಿಮಾನಿ ಆದವನಿಗೂ. ರಿಟೈರ್ ಅದಾದ ಅಭಿಮಾನಿ ಹೊರಟೋಯ್ತು ಅಷ್ಟೇ. ಶಬ್ದ ಲಿಂಗಾನಿ ಜಯತೋ ದೈವಾನ್ಯತ್ರ ಸ್ವತಂತ್ರತ ಅಸ್ವತಂತ್ರೇಷು ಶಬ್ದಸ್ಯ ವೃತ್ತಿಹೇತುರ್ ನ ಮುಖ್ಯತಃ. ಅಸ್ವತಂತ್ರರಲ್ಲಿ ಶಬ್ದಗಳನ್ನ ಮುಖ್ಯಾರ್ಥದಲ್ಲಿ ಉಪಯೋಗಿಸಲಿಕ್ಕೆ ಬರೋದಿಲ್ಲ. ಯಥೋ ಅಥೋ ಯದಧೀನಾಸ್ತೆ ಶಬ್ದಾರ್ಥತ್ವ ಉಪಾಗತ ಅತ್ಯಲ್ಪೇನೈವ ಶಬ್ದಸ್ಯ ವೃತ್ತಿಹೇತು ಗುಣೇನತು. ಯಥೋ ಅಥೋ ಯದಧೀನಾಸ್ತೆ ಶಬ್ದಾರ್ಥತ್ವ ಉಪಾಗತ. ನಿಜವಾದ ಅರ್ಥ ಯಾರಿಗೆ ಹೇಳಬೇಕು ಅಂದ್ರೆ, ನಿಜವಾದ ಅರ್ಥನ ಯಾರಿಗೆ ಹೇಳಬೇಕು? ಸ್ವಾತಂತ್ರ್ಯ ಇದ್ದವ್ರಿಗೆ ಹೇಳಬೇಕು. ಸ್ವಾತಂತ್ರ್ಯ ಎಲ್ಲದರ ಮೇಲೆ ಇರೋ ಸ್ವಾತಂತ್ರ್ಯ. ಕೆಟ್ಟ ವಸ್ತುಗಳ ಮೇಲೆ ಸ್ವಾತಂತ್ರ್ಯ ಯಾರಿಗೆ? ದೇವರಿಗೆ. ಅರ್ಥ ಆಯ್ತೆ? ದೋಷಗಳು ಕೂಡ ದೋಷಗಳ ಅಧೀನ ಅಲ್ಲ, ನೆನ್ಪಿಟ್ಕೋಬೇಕು. ದೋಷಗಳು ಕೂಡ ದೋಷಗಳ ಅಧೀನ ಅಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಏನು? ಕುಡುಕ ಇದ್ದ ಬಿಡೋದನ್ನ ಬಿಡ್ಲಕ್ಕಾಗಲ್ಲ ಅವನಿಗೆ. ಯಾತಕ್ಕೆ? ಸ್ವಾತಂತ್ರ್ಯ ಇದ್ರೆ ಏನ್ ಮಾಡ್ತಿದ್ದ? ಬೆಟ್ಟಿ ಅಂದ್ಬಿಡ್ತಿದ್ದ. ಇಲ್ಲ, ಅವ್ರು ಕದ್ದಾರು ಕುಡಿತಾರೆ, ಬಿಡೋದಿಲ್ಲ. ಸಾಹಿತ್ಯ ಅಂದ್ರೆ ಬಿಡೋದಿಲ್ಲ. ಯಾಕೆಂದ್ರೆ ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಅರ್ಥ ಆಯ್ತಾ ಈಗ? ಸೊ ದೋಷಿಗಳ ದೋಷ ಕೂಡ ಯಾರ ಅಧೀನ? ದೇವರ ಅಧೀನ. ಆದ್ರಿಂದ ದೋಷಿ ಶಬ್ದ ಮುಖ್ಯವಾಗಿ ಯಾರನ್ನು ಹೇಳಬೇಕು? ದೇವರನ್ನೇ ಹೇಳಬೇಕು. ಇದೆಲ್ಲ ಇವತ್ತಿನ ಲಿಂಗ್ವಿಸ್ಟಿಕ್ಸ್ ಯಾರಿಗೂ ಗೊತ್ತಿಲ್ಲ. ಅರ್ಥ ಆಯ್ತು? ಇವತ್ತಿನ ಭಾಷಾಶಾಸ್ತ್ರ ಭಾರಿ ಡೆವಲಪ್ ಆಗಿದೆ. ಇವೆಲ್ಲ ಯಾರು ಯೋಚನೆ ಮಾಡಿಲ್ಲ. ಅದನ್ನೆಲ್ಲ ಆಚಾರ್ಯ ಹೇಳಿದರೆ ಎಷ್ಟು ಆಶ್ಚರ್ಯ ಪಡ್ತಾರೋ ಗೊತ್ತಾ? ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗಿಬಿಡುತ್ತೆ. ಶಬ್ದಾರ್ಥ ಮಾಡೋ ರೀತಿಯೇ ಬದಲಾಗೋದು. ಅತ್ಯಲ್ಪೇನೈವ ಶಬ್ದಸ್ಯ ವೃತ್ತಿಹೇತು ಗುಣೇನತು. ಅಯ್ಯೋ, ಈ ಒಂದು ದೃಷ್ಟಾಂತ ಕೊಡ್ತಾರೆ. ಮತ್ತೆ ಒಂದು ಅಯಸ್ಸೌಂದರ್ಯನೋ ಒಂದು ಕಬ್ಬಿಣದ ಗೋಲಿ. ಗೊತ್ತಾಯ್ತಾ? ಅದು ಕಬ್ಬಿಣದ ಗೋಲಿ ಅಷ್ಟೇ, ಚೆನ್ನಾಗಿ ಕಾಯಿಸಿಬಿಟ್ಟಿದ್ದಾರೆ. ಏನಂತ ಕರೀತಾರೆ? ಬೆಂಕಿ ಅಂತ ಕರೀತಾರೆ. ಮತ್ತೆ ಹೆಸರು ಬದಲಾಯಿತು. ಅದು ತೋರಿಸೋದು ಅದನ್ನೇ, ಬೇರೆ ಅಲ್ಲ. ಅದು ಬೆಂಕಿ, ಬಿಟ್ಬೇಡ ಅಂತ ಹೇಳ್ತಾರೆ. ಆಮೇಲೆ ಅದು ಮತ್ತೆ ಏನದು? ಅದಕ್ಕೆ ದೃಷ್ಟಾಂತ ಅಯೋ ಯಥಾ ದಾಹಕತ್ವಂ. ಅಯಸ್ ಅಂದ್ರೆ ಉಕ್ಕು. ಅದು ದಾಹಕತ್ವ ಅಂದ್ರೆ ಅಯಸ್ ಇದೆಯಾ? ಕಬ್ಬಿಣ ಸುಡೋ ಶಕ್ತಿ ಇದೆಯಾ? ಇಲ್ಲ. ಸುಡ್ತಾ ಇದೆ ಈಗ. ಯಾತಕ್ಕೆ? ಒಳಗೆ ಅಗ್ನಿ ಪ್ರವೇಶ ಮಾಡಿಬಿಟ್ಟಿದೆ. ಆವೇಶ ಅಂದ್ರೆ ಹಾಗೆ. ಬಲರಾಮ ದೇವರು ಭೀಮಸೇನ ದೇವರನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಗೆದ್ದು ಬಿಡ್ತಿದ್ರು. ಯಾತಕ್ಕೆ ಅಂದ್ರೆ ಒಳಗೆ ಆವೇಶ ಬರ್ತಿದೆ. ಇವರಿಗೆ ಗೊತ್ತು ಆವೇಶ ಬಂದಿರೋರು, ತಿರುಗಿ ಹೋಗ್ತಿರ್ಲಿಲ್ಲ. ಅದು ಪೂರ್ಣ ಪ್ರಜ್ಞರಾದ್ರಿಂದ ತಿಳ್ಕೊಂಡು ಹಾಗೆ ಕೆಲಸ ಮಾಡ್ತೀವಿ. ಉದಾಹರಣೆಗೆ ಒಂದು ಮಗು ಇದೆ, ಅದು ಗೋಲಿ ಅಂತ ಕಾಣಿಸುತ್ತೆ ಅಷ್ಟೇ, ಬಿಟ್ಟು ಕೈ ಸುಟ್ಕೊಡುತ್ತೆ. ದೊಡ್ಡವರಿಗೆ ಏನು ಗೊತ್ತಾಗುತ್ತೆ? ಓ, ಇದು ಬೆಂಕಿ, ಅಂದ್ರೆ ಕಾದಿದೆ, ಚೆನ್ನಾಗಿ ಕಾದಿರೋದ್ರಿಂದ ಬೆಂಕಿ. ಸ ಏವೇಶ. ಯಾವ್ದು? ಹೌದು. ಸೊ ದೇವರಿಗೆ ಸೋಲು ವಿಡಂಬನೆ ಅಲ್ಲ, ದೇವರಿಗೆ ಸೋಲ್ತಾರೆ ಅವರು. ದೇವರಿಗೆ ಸೋಲ್ತೀರಿ ಅಂತ ಹೇಳ್ತಾರೆ. ಅದರಿಂದ ಪ್ರಶ್ನೆ ಬರೋದಿಲ್ಲ. ಏವೇಶ ಬಲರಾಮ ದೇವರಿಗೆ ಸೋತ ಮಾಡಿದ್ರೆ ವಿಡಂಬನೆ. ಬಲರಾಮ ದೇವರಿಗೆ ಸೋತ ವಿಡಂಬನೆ ಅಲ್ಲ. ಏವೇಶ ಸ್ವತಂತ್ರತಃ. ಆದ್ರಿಂದ ದೃಷ್ಟಾಂತ ಎಲ್ಲರಿಗೂ ಅರ್ಥ ಆಗುತ್ತೆ. ನಮಗೆ ಬೆಂಕಿ ಸುಡಿತು ಹೇಳಿದ, ಗೋಲಿ ಸುಡಿತು, ಒಲೆ ಸುಡಿತು, ಹಂಚು ಸುಡಿತು ಉಪಯೋಗಿಸ್ತಾನೆ. ಹಂಚು ಸುಡೋದಿಲ್ಲ, ಸುಡಿತು ಆಕ್ಚುಲಿ. ಯಾಕೆ? ಬೆಂಕಿಯ ಸಹವಾಸ ಮಾಡಿದ್ದಕ್ಕೆ ಅದು ಬೆಂಕಿಯಾಗಿದೆ. ಇಲ್ಲದೋದ್ರೆ ಇಲ್ಲ. ಸೊ ಯಾವುದೇ ಗುಣ ಇವತ್ತೊಬ್ಬರಲ್ಲಿ ಇದೆ ಅಂದ್ರೆ ಮೂಲತಃ ಗುಣ ಎಲ್ಲಿದೆ ಅದು ಅದನ್ನು ತೋರಿಸ್ತಾನೆ. ಅದನ್ನೇ ಭಗವದ್ಗೀತೆಯ ವಿಭೂತಿ ಅಧ್ಯಾಯದ ಕೊನೆಯ ಮಾತದೆ. ಅರ್ಜುನ್, ಎಲ್ಲೆಲ್ಲಿ ಶ್ರೇಷ್ಠತೆಯನ್ನು ಕಾಣುತ್ತೀಯೋ ಏನ್ ತಿಳ್ಕೊಬೇಕಲ್ಲಿ? ನನ್ನ ಸನ್ನಿಧಾನ ಅಂತ ತಿಳ್ಕೊ. ಇದು ವಿಭೂತಿ ಅಂದ್ರೆ ಹಾಗೆ. ಆವೇಶನೂ ಒಂದು ವಿಭೂತಿ, ಇದು ಒಂದು ವಿಭೂತಿ.
ಅದಕ್ಕೆ ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೋರ್ಜಿತಮೇವ ತತ್ತದೇ ವಾವಗಚ್ಚತ್ವಂ ಮಮ ತೇಜೋಂಶ ಸಂಭವ. ಮುಖ್ಯವಾಗಿ ದೇವರ ಗುಣ ಅವೆಲ್ಲ ಕೂಡ. ಇದಿಷ್ಟು ಹಿಂದೆಳಿದ್ದಾರೆ ರಿವೈಸ್ ಮಾಡ್ತಾ ಇದ್ದಾರೆ ಆಚಾರ್ಯ. ಈ ಉಪಾಸನೆಗೆ ಲಿಂಕ್ ಕೊಡೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಬರ್ತಿದ್ದಾರೆ. ಮುಖ್ಯ ಶಬ್ದಾರ್ಥ ಇತಿ ಸ್ವೀಕರ್ತವ್ಯೋ ಮನೀಷಿಭಿ. ಮನೀಷಿ ಬುದ್ಧಿ ಇರೋರು ಅಂತಾರೆ. ಮನೀಷಾ ಅಂದ್ರೆ ಬುದ್ಧಿ. ಬುದ್ಧಿ ಇರೋರು ಹೀಗೆ ತಿಳ್ಕೋಬೇಕು. ಇತ್ಯಾಹ ಏವಂಚ ಶಬ್ದಾನಾಂ ನಾರಾಯಣ ಸಮನ್ವಯೇ ಸಿದ್ಧೇಪಿ ಅಶೇಷ ಶಬ್ದಾನಾಂ ನ ಕಥಂಚನ ಯುಜ್ಯತೆ. ಇಷ್ಟೆಲ್ಲ ಸಿದ್ಧವಾದರೂ ಕೂಡ ಯಾವಾಗಲೂ ವಿರೋಧ ಪರಿಹಾರ ಮಾಡದೆ ಹೋದರೆ ಆ ಸಂಶಯ ಉಳ್ಕೊಂಡ್ಬಿಡುತ್ತೆ. ವಿರೋಧ ಪರಿಹಾರ ಮಾಡಬೇಕು. ಇವರೇ ಬೇರೆಯವರಲ್ಲ ಅಂತ ಹೇಳಿದಾಗ ಕನ್ಫರ್ಮ್ ಆಗ್ತದೆ. ಅದು ಇವರೇ ಅಂತ ಹೇಳಿದಾಗ ಯಾವುದೋ ಅರ್ಥದಲ್ಲಿ ಹೇಳಿದೆ ಅಂತ ಹೇಳಿಬಿಡ್ಬೋದು. ಅಲ್ಲ ಅಂತ ಹೇಳಿದಾಗ ಮತ್ತೆ ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇತ್ಯಾಹ ಏವಂಚ ಶಬ್ದಾನಾಂ ನಾರಾಯಣ ಸಮನ್ವಯೇ ಸಿದ್ಧೇಪಿ ಅಶೇಷ ಶಬ್ದಾನಾಂ ನ ಕಥಂಚನ ಯುಜ್ಯತೆ ವಿರೋಧಾದ್ ಅವರತ್ವಾದೇರಪಿ ಪ್ರಾಪ್ತಿರ್ ಯಥೋ ಭವೇತ್ ಇತಿ ಚೇತ್ ಅವರತ್ವಾದಿ ದ್ವಿವಿಧಂ ಹಿ ಉಪಲಭ್ಯತೆ. ಅವರತ್ವ ಅಂದ್ರೆ ಕಡಿಮೆ ಅಂತ ಅರ್ಥ. ಕಡಿಮೆ ಅನ್ನೋ ಪದ ಕೂಡ ಯಾರನ್ನ ಹೇಳುತ್ತೆ? ದೇವ್ರನ್ನ ಹೇಳುತ್ತೆ. ಅವರ, ವರ ಅಂದ್ರೆ ಶ್ರೇಷ್ಠ, ಅವರ ಅಂದ್ರೇನು? ಶ್ರೇಷ್ಠನಲ್ಲ. ವರ ಅವರ. ಆದ್ರೆ ಅವರ ಶಬ್ದ ದೇವ್ರನ್ನ ಹೇಳುತ್ತಾ ಇಲ್ವಾ? ಹೇಳೋದಿಲ್ಲ ಅಂದ್ರೆ ಸರ್ವಶಬ್ದ ವ್ಯತ್ಯಾಸ ಹೊಡ್ತು. ಹೇಳುತ್ತಾ ಇದ್ರೆ ಕಡಿಮೆ ಆಗ್ಬಿಟ್ಟ. ಅರ್ಥ ಏನದಕ್ಕೆ? ಕಡಿಮೆ ಅಂತ ಅರ್ಥ. ದೇವರು ಕಡಿಮೆ ಆಗ್ತಾರಂದ್ರೆ ಇಲ್ಲ. ಮುಖ್ಯವಾಗಿ ಆ ಶಬ್ದ ದೇವರನ್ನೇ ಹೇಳುತ್ತೆ. ಹೇಗೆ ಅಂದ್ರೆ ಅವರತ್ವದ ಸ್ವಾಮಿ ಆತ. ಅವರತ್ವ ಆತನಲ್ಲಿಲ್ಲ, ಅವರತ್ವದ ಸ್ವಾಮಿತ್ವ ಇದೆ. ಆ ಪ್ರಿನ್ಸಿಪಲ್ ತಿಳ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಅದು ಬೇರೆ. ಪರೋವರಿಯ ಅಂದ್ರೆ ಏನದಕ್ಕೆ? ಪರೋವರಿಯ ಯಾರು ದೊಡ್ಡವರಿದ್ದಾರೆ ಅವ್ರ ಮೇಲಿದ್ದಾನೆ, ದೊಡ್ಡವ್ರ ಮೇಲೆ ದೊಡ್ಡವರಾಗಿದ್ದಾನೆ, ಅದು ಪರೋವರಿ. ಇನ್ನೊಂದು ಪರಾವರ. ಪರಾಪಿ ಅವರಾಹ ಅಸ್ಮಾತಿಥಿ ಪರಾವರಹ. ಭಾರಿ ದೊಡ್ಡವರು, ಇವನು ಭಾರಿ ಸಣ್ಣವರು. ಭಾರಿ ದೊಡ್ಡ ಬೆಟ್ಟ ಮೌಂಟ್ ಎವರೆಸ್ಟ್ ಬಂದೆ ಚಿಕ್ಕ ಬೆಟ್ಟ ಆಗುತ್ತೆ. ದೊಡ್ಡ ಬೆಟ್ಟ ಬೆಟ್ಟ ಅದು ಬೆಟ್ಟನೇ ಅಲ್ಲ ಅನ್ಬಿಡ್ತಾರೆ. ಇದು ಬೆಟ್ಟನೇ ಅಲ್ಲ, ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಬೆಟ್ಟನೇ ಅಲ್ಲ. ಆ ಸ್ಥಿತಿ ಬರ್ತದೆ. ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಕಾನ್ಸೆಪ್ಟ್ ಏನಾಗ್ತಾ ಹೋಗುತ್ತೆ? ಗಟ್ಟಿ ಆಗ್ತಾ ಹೋಗುತ್ತೆ. ಉಳಿದವರೆಲ್ಲ ಕೂಡ ಆಕಾಶದ ಮುಂದೆ ಯಾವ ಬಿಲ್ಡಿಂಗು ಅಲ್ಲ, ದೇವರ ಮುಂದೆ ಯಾರೂ ಅಲ್ಲ. ಆ ಒಂದು ನಂಬಿಕೆ ಬರಬೇಕು. ವಿರೋಧಾದ ಅವರತ್ವಾದಿ ರೀತಿ ವರಸ್ಯ ಮತ್ತೆ ಪರಸ್ಯ ಅವರತಾ ಹೇತು ಯಹ ಸ್ವಯಂ ಪರ ಏವ ಸನ್. ಅವರತ್ವದ ನಿಯಾಮಕ ಯಾರು ಅಂದ್ರೆ ಪರಮಾತ್ಮನೇ. ಆದ್ದರಿಂದ ಸರಿ. ಸೋಪಿ ಹಿ ಅವರ ಶಬ್ದಾರ್ಥೋ ಯಥಾ ರಾಜ ಜಯೀ ಭವೆ. ರಾಜ ಗೆದ್ದ. ರಾಜ ಯುದ್ಧಕ್ಕೆ ಹೋಗಿಲ್ಲ, ಸೈನ್ಯ ಕಳಿಸಿದ್ದ, ಅದು ಗೆದ್ದು ಬಿಡುತ್ತು. ಕ್ರೆಡಿಟ್ ಯಾರಿಗೆ? ಗೊತ್ತಿತ್ತು. ಇಂಡಿಯಾ ಗೆದ್ದಿತ್ತು. ಇಂಡಿಯಾ ಅಷ್ಟೇ 140 ಜನ ಬ್ಯಾಟಿಗೆ ಹೋಗಿದ್ದಾರೆ, 11 ಜನ ಹೋಗಿದ್ದಾರೆ ಅಷ್ಟೇ. ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸೋತ್ರೆ ಸೋತರು. ಇಂಡಿಯಾ ಸೋತಿತ್ತು, ಅವರಲ್ಲ. ಗೆದ್ರೆ ಅವ್ರು ಗೆದ್ರ, ಇಂಡಿಯಾ ಗೆದ್ದಿತ್ತು. ಹಾಗೆ ಹೇಳ್ಬೇಕು. ಅದೇ ರೀತಿಯಲ್ಲಿ ದೇವರಿಗೆ ಸೋತ ಅಂತ ಹೇಳ್ತಾರೆ. ಯಾಕೆಂದ್ರೆ ಸ್ವಾಮಿ ಆದ್ರಿಂದ ಅಷ್ಟೇ ಹೊರತು ಏನಲ್ಲ, ಅದು ಸೋತಿಲ್ಲ. ಆಕ್ಚುಲಿ ರಾಜ ಯುದ್ಧಕ್ಕೆ ಹೋಗಿಲ್ಲ ಆದ್ರೂ ಸೋತ. ರಾಜ ಯುದ್ಧಕ್ಕೆ ಹೋಗಿಲ್ಲ ಆದ್ರೂ ಗೆದ್ದ. ಈಗ ಸ್ವಾಮಿತ್ವ ಇರೋದಕ್ಕೆ ಪದ ಉಪಯೋಗಿಸ್ತಾರೆ. ಪರಸ್ಯ ಅವರತಾ ಹೇತು ಯಹ ಸ್ವಯಂ ಪರ ಏವ ಸನ್ ಸೋಪಿ ಹಿ ಅವರ ಶಬ್ದಾರ್ಥೋ ಯಥಾ ರಾಜ ಜಯೀ ಭವೆ. ನೀವೆಲ್ಲ ಏನೇನು ಹೇಳ್ತೀರಿ ಒಪ್ಪೋದು ಕಷ್ಟ ಅಂದ್ರೆ ಎಕ್ಸಾಂಪಲ್ ಕೊಟ್ಟರು. ಯಥಾ ರಾಜ ಜಯೀ ಭವೆ. ರಾಜ ಜಯಿ ಅಂತ ಕರಿತೀರಲ್ಲ ಹಾಗೆ. ಯುದ್ಧಕ್ಕೆ ಹೋಗದಿದ್ದ ರಾಜ ಗೆದ್ದ, ಯುದ್ಧಕ್ಕೆ ಹೋಗದಿದ್ದ ರಾಜ ಸೋತ ಅಂತ ಹೇಗೆ ಕರಿತೇವಲ್ಲ ಹಾಗೆ. ಇದು ತಕ್ಷಣ ಅರ್ಥ ಆಗುತ್ತೆ. ಆಚಾರ್ಯ ಕೊಟ್ಟ ದೃಷ್ಟಾಂತ ಡೈಲಿ ಉಪಯೋಗಿಸ್ತೇನೆ ಇದ್ದೇವೆ ನಾವು. ಪದ ಉಪಯೋಗಿಸ್ತೇವಿಲ್ಲ ಈಗ. ವೆರಿ ಸಿಂಪಲ್. ಅನ್ಯೋ ಅವರತ್ವ ಅನುಭವಿ ತಯೋ ಪೂರ್ವೋ ಅಸ್ತಿ ಕೇಶವೇ ದ್ವಿತೀಯೋ ಜೀವ ಏವಾಸ್ತಿ ಸ್ವಾತಂತ್ರ್ಯಾತ್ ನತು ದೂಷಣಂ. ಪರಮಾತ್ಮ ಅನ್ಯೋ ಅವರತ್ವಾನುಭವಿ. ಅವರತ್ವ ಅನುಭವಿಸೋನು ಬೇರೆ ಇದ್ದಾನೆ, ಅವರತ್ವದ ಸ್ವಾಮಿ ಈತ ಇದ್ದಾನೆ. ತಯೋ ಪೂರ್ವೋ ಅಸ್ತಿ ಕೇಶವೇ. ಅದರಲ್ಲಿ ಸ್ವಾತಂತ್ರ್ಯ ಎಂಬುದು ಮೊದಲನೇದು, ಅದು ದೇವರಲ್ಲಿದೆ. ಅನುಭವ ಎಂಬುದು ಜೀವನಲ್ಲಿದೆ. ಸೋಲು ಎಂಬುದು ಜೀವನಲ್ಲಿ, ಸ್ವಾತಂತ್ರ್ಯ ಇರೋದು ದೇವರಲ್ಲಿ. ಸೋಲು ಶಬ್ದ ಇಬ್ಬರನ್ನೇ ಹೇಳುತ್ತೆ. ಸೋತ, ದೇವರು ಸೋತ. ಯಾಕೆ ಸೋತವನ ಸ್ವಾಮಿಯಾಗಿದ್ದಕ್ಕೆ ಸೋತ ಅಷ್ಟೇ. ಆತ ಸೋತಿಲ್ಲ, ಸೋಲಿಗೆ ನಿಯಾಮಕನಾಗಿದ್ದಾನೆ ಅಂತ ಸೋತ ಅಂತ ಕರೀತಾರೆ. ಸೋಲು ಅನುಭವಿಸಿ ದುಃಖ ಪಡೋನು ಯಾರಿದ್ದಾನೆ? ಜೀವ ಇದ್ದಾನೆ. ಹರೇರೇವಂ ಅಶೇಷೇಣ ಸರ್ವಶಬ್ದ ಸಮನ್ವಯೇ ಉಕ್ತೇ ವಿರೋಧಹೀನಸ್ಯ ಸ್ಯಾತ್ ಸಮನ್ವಯತಾ ಯತಃ. ಆಯ್ತು ಬಿಡಿ, ಅಂತೂ ವಿರೋಧ ತೋರಿಸ್ಬೇಡ ಅಂತ ಹುಡುಕ್ತಾ ಕೊಡ್ತಾನೋ.
ಅದಕ್ಕೆ ಮೊದಲು ಯುಕ್ತಿ ವಿರೋಧ ಹೇಳಿದ, ಸಮಯ ವಿರೋಧ ಹೇಳಿದ, ಪರಸ್ಪರ ಶ್ರುತಿ ವಿರೋಧ ಹೇಳಿದ, ನ್ಯಾಯೋಪಯುಕ್ತ ಶ್ರುತಿ ಅಲ್ಲೂ ಇಲ್ಲ ಅಂತ ತೋರಿಸಿದ್ರು. ಅದೆಷ್ಟು ಸಾರಾಂಶ ಏನದು? ಅವಿರೋಧಾಧ್ಯಾಯದ ಸಾರಾಂಶ 4 ಪಾದಗಳ ಸಂಬರಿ ಅದು. ಕಿಮ್ಮಯಾಕ ಇದೆಲ್ಲ ಮುಗಿದ ಮೇಲೆ ಏನಾಯ್ತು? ಈಗ ಸಮನ್ವಯ ಸರಿ ಹೋಯಿತು, ವಿರೋಧ ಬರಲಿಲ್ಲ. ಇನ್ನೇನ್ ಮಾಡ್ಬೇಕೀಗ? ಏಕಾಶ ನಾಳೆ ನಾಡಿದ್ದು ದೊಡ್ಡ ಗಲಾಟೆ ಇತ್ತು, ನಾಡಿದ್ದಿದೆ, ಅದು ಆ ವಿಚಾರ ಬೇರೆ. ಗಲಾಟೆ ಬಂದಾಗ ಕೊನೆಗೆ ಏನ್ ಮಾಡಿದ್ರು ಯೋಚನೆ ಮಾಡ್ತಿತ್ತು, ನಿರ್ಣಯ ಆಯ್ತು. ಆಮೇಲೆ ಏನ್ ಮಾಡ್ತಾನೆ? ಗೊಂದಲ ಇಲ್ಲ. ಈಗ ಮಾಡೋದು ಅವತ್ತು ಎಂದು ಮಾಡೋಕೆ ಅವತ್ತೇ ಮಾಡಿಬಿಡ್ತಾನೆ. ಅದು ಮುಂದಿನ ಕೆಲಸ. ಈಗ 2 ಕೇಳಿ ಊಟ ಕೂತ್ಕೊಂಡ ಏನ್ ಮಾಡ್ಬೇಕಾಗ? ಏಕಾಶ ನಿರ್ಣಯ ಆಯ್ತು, ಫಸ್ಟ್ ಕ್ಲಾಸ್ ಊಟ ಕೂತ್ಕೊಂಡ್ಬಿಟ್ಟ. ಏನಾಯ್ತು ಅಲ್ಲಿಗೆ? ಉಪಾಸನೆ ಮಾಡ್ತಾ ಇಲ್ಲ ಅವನು. ಉಪವಾಸ ಮಾಡಿದ್ರೆ ಉಪಾಸನೆ ಆಗ್ತಿತ್ತು, ಮಾಡಲಿಲ್ಲ. ಉಪಾಸನೆ ಅಂದ್ರೆ ತೀರಿನ ಎಕ್ಸಿಕ್ಯೂಟ್ ಮಾಡೋದೇ ಉಪಾಸನೆ. ಏನ್ ತಿಳ್ಕೊಂಡಿರ್ತಾನೆ ಅದನ್ನ ಫಾಲೋ ಮಾಡಬೇಕು. ಅದಕ್ಕೇನಂತಾರೆ? ಉಪಾಸನೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದನ್ನ ಹೇಳ್ತಾ ಈ ಸ್ಟೇಜಲ್ಲಿ ಉಪಾಸ. ಇದು ಯಾವ ಪಾದ ಇದೀಗ? ಉಪಾಸನ ಪಾದ. ಇಲ್ಲಿ ಎಷ್ಟು ಬಂದಿದ್ದಾರೆ ಹೇಳ್ತಾರೆ. ಈಗ ಇಷ್ಟೆಲ್ಲ ಆಗಿ ಬಂದಿದೆ ಈಗ ಅಂತ ಸಮರಿ ಕೊಡ್ತಾರೆ. ಈ ಮೂಲಕ ಹಿಂದಿನ ಹೇಗೆ ಅನುವಾದ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ ಆಚಾರ್ಯರು. ಕಿಮ್ಮಯ ಕಾರ್ಯಮಿತ್ತೇವ. ಈ ಸ್ಟೇಜಲ್ಲಿ ಸಮನ್ವಯ ಅವಿರೋಧಾಭ್ಯಾಂ ಸಂಜಾತೆ ವಸ್ತು ನಿರ್ಣಯೇ ಕಿಮ್ಮಯ ಕಾರ್ಯಮಿತ್ ಅಥವಾ ಅಶೇಷ ವಿರೋಧಾನಾಂ ಕೃತೇಶೇನ ನಿರಾಕೃತಿ ಈಶೇನ ಕೃತ ಸಮನ್ವಯ ವಿರೋಧಾಭ್ಯಾಂ ಸಂಜಾತೆ ವಸ್ತು ನಿರ್ಣಯೇ ಕಿಮ್ಮಯ ಕಾರ್ಯಮಿತ್ತೇವ ಶಾದ್ಬುದ್ಧಿ ಅಧಿಕಾರಿ. ನನ್ನ ರೋಲ್ ಏನು ಅಂತ ಯೋಚನೆ ಮಾಡಿದೆ. ಸಾಧನೆಯೊಳಗೆ ಇಷ್ಟೆಲ್ಲ ಸಿದ್ಧಾಂತ ಆಗೋಗ್ಬಿಟ್ಟಿದೆ. ನಾನು ಯಾರೀಗ? ನಾನು ಯಾರು? ಉಪಾಸಕನೋ ಉಪಾಸ್ಯನೋ? ಜೀವ ಉಪಾಸಕನೋ ಉಪಾಸ್ಯನೋ? ಉಪಾಸಕ. ದೊಡ್ಡ ಪದ ಉಪಾಸಕ, ಉಪಾಸ್ಯ ಚಿಕ್ಕ ಪದ. ಆಕ್ಚುಲಿ ದೊಡ್ಡ ಉಪಾಸನೆ ಮಾಡೋದು ಯಾರು? ಉಪಾಸಕ. ಉಪಾಸ್ಯ ದೇವರು. ಇಬ್ರು ಒಂದೇ ಆಗ್ತಾರೆ. ಈಗ ಉಪಾಸಕ ಉಪಾಸ್ಯ ಒಬ್ಬರೇ ಆಗ್ತಾರ ಅಂದ್ಮೇಲೆ ಹೋಯ್ತಾ ಇಲ್ಲ. ದ್ವೈತ ಇಲ್ದ್ರೆ ಉಪಾಸನೆಗೆ ಅರ್ಥ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಒಂದು ಟ್ರಾನ್ಸಿಟಿವ್ ವರ್ಬ್ ಬರ್ತದೆ ಏನಿರ್ಬೇಕಲ್ಲಿ? ಇಂಟ್ರಾನ್ಸಿಟಿವ್ ಟ್ರಾನ್ಸಿಟಿವ್ ಅಂದ್ರೆ ಏನು? ಕರ್ಮಪದ ಇದ್ದಿದ್ದನ್ನೇನಂತ ಕರೀತಾರೆ? ಅವನು ಕೊಂದ. ವಾಕ್ಯ ಮುಗಿಲಿಲ್ಲ, ಯಾರನ್ನು ಹೇಳಲೇಬೇಕು. ಇಲ್ಲವ್ರು ಏನಾಯ್ತು? ಅವನು ಸುಖವಾಗಿದ್ದಾನೆ. ಏನ್ ಬೇಕಿಲ್ಲ ಅದಕ್ಕೆ? ಬೇಕಿಲ್ಲ. ಸುಖವಾಗಿದ್ದಾರೆ ಅಂತ ಹೇಳಿ ಯಾವ್ದದು? ಇಂಟ್ರಾನ್ಸಿಟಿವ್. ಅದಕ್ಕಿದಿಲ್ಲ, ಕರ್ಮಪದ ಬೇಕಿಲ್ಲ. ನಾನು ಸುಖವಾಗಿದ್ದೇನೆ ಅಷ್ಟೇ. ಕೊಂದ, ಇನ್ನೊಬ್ರು ಕೊಂದಿರ್ಬೇಕು. ಅದೇನದು? ಅದಕ್ಕೆ ವರ್ಬ್ ಬೇಕೇ, ಕರ್ಮಪದ ಬೇಕದು. ಆ ದೃಷ್ಟಿಯಲ್ಲಿ ನಾವು ಉಪಾಸನೆ ಮಾಡಕ್ಕೆ ಹೊರಟಾಗ ಉಪಾಸನೆ, ಉಪಾಸಕ, ಉಪಾಸ್ಯ 3 ಪದ ಇದೆ. ಉಪಾಸನೆ, ಉಪಾಸಕ, ಉಪಾಸ್ಯ. ಉಪಾಸಕ ಉಪಾಸ್ಯರಲ್ಲಿ ಏನಿರಬೇಕು? ಭೇದ ಇರಬೇಕು. ಭೇದ ಇಲ್ಲದವರು ದ್ವೈತ ಇಲ್ಲದವರು ಅನುಸಂಧಾನ ಮಾಡಲಿಕ್ಕೆ ಬರೋದಿಲ್ಲ. ಫಸ್ಟ್ ಕೊನೆಗೆ ಉಪಾಸ್ಯ ಉಪಾಸಕರಲ್ಲಿ ಭೇದ ಇದೆ. ಎಂದಾದ್ರೂ ಉಪಾಸಕ ಉಪಾಸ್ಯನಾಗ್ತಾನೋ? ಇಲ್ಲ, ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಭೇದ ಅನ್ನೋದು ಶಾಶ್ವತವಾಯಿತೆ ಹೊರತು ಏನಾಗಲಿಲ್ಲ, ಅದು ವ್ಯಾವಹಾರಿಕ ಅಲ್ಲ. ಅದು ಮಿಥ್ಯಾ. ಈ ಅರ್ಥದಲ್ಲಿ ಮಿಥ್ಯಾನೂ ಅಲ್ಲ, ಸುಳ್ಳು ಅಲ್ಲ. ತತ್ರ ಭಕ್ತಿ ವಿಧಾನಾರ್ಥಂ ಅಭಕ್ತಾನರ್ಥ ಸಂತತೌ. ಅದಕ್ಕೆ ಹೇಳ್ತಾರೆ ಉಪಾಸನೆ ಅತಿ ಮುಖ್ಯವಾದ ಭಾಗ ಯಾವುದು ಅಂದ್ರೆ ಭಕ್ತಿ. ಭಕ್ತಿ ಮುಖ್ಯವಾದ ಭಾಗ ಯಾವುದು? ಭಕ್ತಿ. ಅದೇ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ಸಯೇವ ತದೇವ ವೀರ್ಯವತ್ತರಂ ಭವತಿ. ಅತಿ ಸ್ಫೂರ್ತಿ ಫಲ ಕೊಡೋದೇ. ಅದರಿಂದಾಗಿನೇ ಉಕ್ತಾಯ ಭಕ್ತಿದಾರ್ಢ್ಯಾಯ. ಆ ಭಕ್ತಿನ ಗಟ್ಟಿ ಮಾಡಬೇಕೀಗ. ಭಕ್ತಿ ಗಟ್ಟಿ ಮಾಡೋದಕ್ಕೆ ಮೊದಲೇನು ಹೇಳಿದ್ರಿ? 2 ಪೂರ್ವಭಾವಿಯಾಗಿ. ಮೊದಲನೇ ಪಾದಕ್ಕೆ ಏನಂತ ಹೆಸರು? ವೈರಾಗ್ಯ. 2ನೇ ಪಾದಕ್ಕೆ ಏನು ಹೆಸರು? ಭಕ್ತಿ. 3ನೇದು ಉಪಾಸನೆ. ಭಕ್ತಿ ಇಲ್ಲದೆ ಹೋದ್ರೆ ಇಂಟ್ರೆಸ್ಟೇ ಇಲ್ಲ. ಯಾವ ಪೋಸ್ಟ್ ಕೊಟ್ರೆ ಬೇರೆ ಇಂಟ್ರೆಸ್ಟೇ ಇಲ್ಲ ಬೋಧಕ ಕಥೆ. ಭಕ್ತಿ ಇಲ್ಲದೆ ಹೋದ್ರೆ ಎಷ್ಟು ಒಳ್ಳೇದು ಬೇಕು ಅನ್ಸೋದಿಲ್ಲ. ಭಕ್ತಿ ಇದ್ರೆ ಕೆಟ್ಟದ್ದು ಬೇಕು ಅಂತ ಹಠ ಹಿಡಿತಾರೆ. ಆದ್ರೆ ದೇವರು ಅತಿ ಒಳ್ಳೆಯವರಲ್ಲಿ ಭಕ್ತಿ ಮಾಡಬೇಕು. ವಕ್ತವ್ಯೋಪಾಸನಾ ನಿತ್ಯಂ ಕರ್ತವ್ಯ ಇತ್ಯಾದರೇಣ ಹಿ ಸೋಪಾಸನಾ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ತದಂಗಂ ಧಾರಣಾಧಿಕಂ. ಉಪಾಸನೆ 2 ವಿಧ ಅಂತ ಹೇಳ್ತಾರೆ. ಉಪಾಸನೆ 2 ವಿಧ. 2 ವಿಧ ಅಂದ್ರೆ ಯಾವ ರೀತಿ ಅಂದ್ರೆ, ಒಂದು ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಇನ್ನೊಂದು ಧ್ಯಾನ. ಸರಿಯಾಗಿ ತಿಳ್ಕೋಬೇಕಿಲ್ಲ. ಪಾಠ ಪ್ರವಚನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಸರಿಯಾಗಿ ಏನು ಮಾಡ್ತಾ ಇಲ್ಲ, ಬರೀ ಪಾಠ ಪ್ರವಚನ ಮಾಡ್ತಾರೆ. ದೊಡ್ಡ ಉಪಾಸನೆ, ಬರೀ ಉಪಾಸನೆ ಮಾಡ್ತಾರಲ್ಲ, ಭಾರಿ ದೊಡ್ಡ ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ಧ್ಯಾನ ಇತ್ಯಾದಿ ಮಾಡ್ತಾರೆ, ಅದು ಉಪಾಸನೆನೇ. 2 ಕಂಪೇರ್ ಮಾಡಿದ್ರೆ ಯಾವ್ದು ದೊಡ್ಡದು?
ಪಾಠ ಪ್ರವಚನ ದೊಡ್ಡದಾದ್ರೆ ಅದೇ ಹೇಗೆ ಮುಗಿಸಿದ್ರೆ ಶಾಸ್ತ್ರಾಭ್ಯಾಸ ಅಂದ್ರೆ ಒಂದೇ, ಪಾಠ ಪ್ರವಚನ ಅಂದ್ರೆ ಒಂದೇ. ಪಾಠ ಪ್ರವಚನ ಬರೋದು ದೊಡ್ಡ ಉಪಾಸನೆ. ಯಾವ ಕಾಲಕ್ಕೂ ಅದನ್ನು ಬಿಡಬಾರದು. ಯಾವ್ದನ್ನು ಬಿಡಬೇಕೋ ಬೇರೆದನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ಕತೆ ಹೇಳಲಿಲ್ಲ. ದಕ್ಷಿಣ ಭಾರತದಿಂದ ಗಂಗಾ ಸ್ನಾನಕ್ಕೆ ಹೊರಟರು. ಅಲ್ಲೊಬ್ಬ ಯಾರೋ ಸಿಕ್ಕರು, ನೋಡಿದ ಒಳ್ಳೆ ವ್ಯವಸ್ಥೆ ಆಯಿತು, ಮುಂದೆ ಹೋಗ್ಬೇಕು, ಊಟಕ್ಕೆ ಕೊಡ್ಲಿಕ್ಕೆ ಹೊರಟರು. ಇನ್ನೇನು ಬಡಿಸ್ತಾ ಇಲ್ಲಿಂದ ಗಂಗಾ ನದಿ ಎಷ್ಟು ದೂರ ಆಗುತ್ತೆ ಅಂತ ಕೇಳಿದ್ರು. ಏನೋ ಒಂದು 2 ಯೋಜನೆ ಇದೆ ಅಂತ ಹೇಳ್ತಾರೆ, ನಾವು ಹೋಗಿಲ್ಲ ಅಂತ ಹೇಳ್ತೀವಿ. 2 ಯೋಜನೆ ಇದ್ರೆ ಎಷ್ಟಾಯ್ತು, 20 ಕಿಲೋಮೀಟರ್ ಅಷ್ಟೇ ರಫ್ಲಿ. ಹೇಳಿದ್ರೆ ಖುಷಿ ಆಯ್ತು. ನಾನು ಹೋಗಿಲ್ಲ ಅಂದರೆ ಸಿಟ್ಟು ಬಂದು ಅವ್ರಿಗೆ. ನಾನು ಎಂದೂ ಹೋಗಿಲ್ಲ ಅಂತ ಹೇಳಿದ್ರು. ಎದ್ದೇ ಬಿಟ್ಟು ಊಟ ಬಿಟ್ಟು ಅವ್ರು. ಎಂಥ ಪಾಪಿ ನೀನು, ಗೊತ್ತಾಯ್ತು, ಎಂಥ ಪಾಪಿ, ಇಷ್ಟು ಹತ್ರ ಗಂಗಾ ನದಿ ಇಟ್ಕೊಂಡು, ಗೊತ್ತಾಯ್ತಾ, ಹೋಗಿಲ್ಲ ಅಂದರೆ ಭಾರಿ ತಪ್ಪತ್ತು ಅಂತೇಳಿ ಬೈದು ಹೊರಟೇ ಬಿಟ್ರು. ಏನು ಹೇಳಿದೆ, 2 ಹೇಳಿದ್ರಲ್ಲ 20 ಕಿಲೋಮೀಟರ್ 200 ಕಿಲೋಮೀಟರ್ ಗಂಗಾ ಹೆಸರು ಕೂಡ ಇಲ್ಲ, ಎಲ್ಲಿ ಹೋದ್ರೂ ಇಲ್ಲ. ಆಮೇಲೆ ಯಾರನ್ನ ಕೇಳಿದ್ರೆ ಹಾಗೆ ಹೋಗ್ತಾರೆ ಗಂಗಾ ನದಿ ಅಂತ ಹೇಳಿದ್ರು. ಕ್ರಾಸ್ ಮಾಡ್ಕೊಂಡು ಹೋಗಿದ್ದರೆ ಕಂಡೇ ಇಲ್ಲ ಅವ್ರ ಕೈಗೆ. ಭಾರಿ ದುಃಖ ಆಗೋಯ್ತು ಅವ್ರಿಗೆ. ಗಂಗಾ ನದಿ ದಾಟಿ ಬಿಟ್ಟಿದ್ದಾರೆ, ಗಂಗಾ ಕಂಡೇ ಇಲ್ಲ ಅವ್ರಿಗೆ. ತಕ್ಷಣ ತಪಸ್ಸೆ ಕೂತ್ಕೊಂಡು ಆ ಗಂಗಾದೇವಿ ಪ್ರಶ್ನೆ ಏನು ಬೇಕು ಅಂತ ಕೇಳಿದ್ರು. ಸ್ವಾಮಿ ನಿಮಗೆ ದರ್ಶನ ಆಗಲಿಲ್ಲ, ನನಗೆ ಅದಕ್ಕೋಸ್ಕರ ಬಂದಿದ್ದೀವಿ ಅಮ್ಮ, ಯಾಕೆ ದರ್ಶನ ಕೊಡಲಿಲ್ಲ ಅಂದರೆ ಆ ಬ್ರಾಹ್ಮಣ ಬಯಸಿ ಬಂದಿದ್ದೀರಲ್ಲ, ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಅದು ಗಂಗಾ ನದಿ ಸರ್ವೋತ್ತಮರಲ್ಲ, ಜೀವೋತ್ತಮರಲ್ಲ. ಆದರೆ ದಾರಿ ತಪ್ಪದವರಿಂದ ಕಣ್ಣಿಗೆ ಕಾಣಿಸೋದಿಲ್ಲ. ಇನ್ನು ದೇವರ ಕಣ್ಣಿಗೆ ಕಾಣಿಸ್ತಾನ? ನಮ್ಗೆ ಯಾಕೆ ಕಾಣಿಸೋದು? ಇಷ್ಟು ಪಾಪ ಇಟ್ಕೊಂಡು ದೇವ್ರ ಹೆಣ್ಣು ಕಣ್ಣಿಗೆ ಕಾಣಿಸ್ತಾನ ನಮಗೀಗ? ಶುದ್ಧನಾಗಿ ಬರುತ್ತೆ. ಗರ್ಭಗುಡಿಗಳು ಹೋಗ್ಬೇಕಾದ್ರೆ ಹೇಗಿರ್ಬೇಕು ಅವನು? ಶುದ್ಧ ವೈಕುಂಠ ಅಂದರೆ ಗರ್ಭಗುಡಿ ಇದ್ದಾಗ. ಅಲ್ಲಿ ಹೋಗ್ಬೇಕಾದ್ರೆ ಮೈಲಿಗೆ ಹೆಸರು ಸೂತುಗರವನ್ನು ಮಾಡಿ ಸ್ನಾನ ಮಾಡ್ಕೊಂಡು ಬಂದೇನೆ. ಏನು ಮಾಡ್ಬೇಕು ಅದಕ್ಕೆ? ಸೂತುಗೈದೆ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಹೊಡೆ ಬಿಡ್ತಾರ? ಮತ್ತೆ ನಾವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬೈತಾರೆ ಹೊರತು ಇದಾಗೋದಿಲ್ಲ. ಇದೆಲ್ಲ ಯೋಚನೆ ಮಾಡ್ಬೇಕು. ಆಮೇಲೆ ಏನಾಯ್ತು, ಅವನು ಬೈದು ಬಂದಿದ್ದೀರಿ, ಅದಕ್ಕೆ ನನಗೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರು. ಯಾಕೆ? ನಿಮಗಿಂತ ಒಳ್ಳೆ ಕೆಲಸ ಬರ್ತಿದ್ದಾನೆ. ಯಾಕೆ? ತತ್ರೈವ ಗಂಗಾ ಯಮುನಾಚವೇಣಿ ಗೋದಾವರಿ ಸಿಂಧು ಸರಸ್ವತಿ. ಇಲ್ಲಿ ಭಗವಂತನ ಕಥಾನುವಾದ ನಡೆಯುತ್ತೋ ಅಲ್ಲಿ ಗಂಗಾ ಒಂದೇ ಅಲ್ಲ, ಎಲ್ಲ ತೀರ್ಥ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನೀವು ಅವಮಾನ ಮಾಡಿದ್ದೀರಾ ಅಂದರೆ ನಿಮಗೆ ಕಣ್ಣಿಗೆ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ಬೇಕು ನಾವೀಗ? ಹೋಗಿ ಅವ್ರ ಹತ್ರ ಫಸ್ಟ್ ಪಾಠ ಕೇಳಿ ಕ್ಷಮೆ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಗ ಕಾಣಿಸ್ತಿದ್ರು. ಮತ್ತೆ ವಾಪಸ್ ಹೋದ್ರು ಪಾಪ. ಆಗ ಕೇಳಿದ ಇದು ಕಾಮಾಗಿದೆ, ಏನು ಡಿಸ್ಟರ್ಬ್ ಮಾಡ್ಕೊಂಡಿಲ್ಲ ಅಂತ. ಅವ್ರು ಬೈದ್ರು ಕೇರ್ ಮಾಡಲಿಲ್ಲ, ಯಾಕೆ ಅವ್ರಿಗೆ ಗೊತ್ತಿದ್ದೀರ ಅಂತೇಳಿ. ಬಂಗಾರ ಇತ್ತಾಳೆ ಅಂತ ಹೇಳಿದ್ರೆ ನಾವು ಗಾಬರಿ ಆಗ್ತೀವ? ಅದು ದಡ್ಡ ಅಂತ ಕರಿತೀವಿ ಅಷ್ಟೇ. ಅವನು ಬಂದರು, ತಪ್ಪ ಕ್ಷಮೆ ಕೇಳಿಬಿಟ್ಟು ಪಾಠ ಹೇಳಿದ್ರು. ಆಯಿತು, ಒಂದು ಪಾಠ ಬಿಟ್ಟು ಬಂಗಾರ ಬರ್ತೀನಿ, ನಾನು ಬರ್ತೀನಿ, ಹೋಗೋಣ ನಡೀರಿ ಅಂತ ಹೋದ್ರು. ಆಗ ಅಲ್ಲೇ ಇದೆ ಗಂಗಾ ನದಿ. ಅರ್ಥ ಆಯ್ತಾ? ಈಗ ಇದು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈಗ ಅರ್ಥ ಆಗುತ್ತೆ. ಗಂಗಾದಿ ತೀರ್ಥಗಳ ಜ್ಞಾನ ನಮಗೆ ಇವತ್ತು ಅನೇಕರಿಗೆ ಯಾಕೆ ಬಂದಿಲ್ಲ ಅಂದರೆ ಅವರು ಪಾಠ ಪ್ರವಚನ ಮಾಡೋದ್ರಲ್ಲಿ ಬೈತಾರೆ ಮಾಡೋರಲ್ಲ. ಇನ್ನೇ ಸಿಗ್ಬೇಕು ಅವರಿಗೆ. ಆ ರೀತಿಯ ಇದು ಅರ್ಥ ಮಾಡಿ ಏನು ಕಥೆ ಸಾರಾಂಶ ಏನಿದು ಅವಾಗ ಮಾಘಮಾಸಮಾತ್ಮೆ ಇದರಲ್ಲಿ ಬರುತ್ತೆ, ವಾಯುಪುರಾಣದಲ್ಲಿ ಬರುತ್ತೆ ಕಥೆ. ಆದ್ದರಿಂದ ಅದಕ್ಕಿಂತ ದೊಡ್ಡ ಕೆಲಸ ಇಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಏನು ಮಿಸ್ ಮಾಡ್ಕೋಬಾರ್ದು, ಅದು ಮಿಸ್ ಆಗಬಾರದು. ಸೋಪಾಸನ ಆಚರಿತ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಧ್ಯಾನ ಮಾಡಿಕೊಂಡು ಎರಡನೇದು. ಆ ಧ್ಯಾನದೊಳಗೂ ಕೂಡ ಯಾಕೆ ಶ್ರೇಷ್ಠ ಇದು ಅಂತ ಕೇಳಿದರೆ, ಪ್ರವಚನ ಇತ್ಯಾದಿ ಮಾಡಬೇಕಾದ್ರೆ ಪದಗಳು ಕಣ್ಣೆದುರಿಗೆ ಇರಬೇಕು. ಅವನಿಗೆ ಮಾತಾಡಕ್ಕೆ ಬರಲ್ಲ, ಹೇಳಕ್ಕೆ ಬರೋದಿಲ್ಲ. ಧ್ಯಾನ ಆಯ್ತದೀಗ. ಆ್ಯಕ್ಚುಲಿ ಪದಗಳು ನೋಡ್ತಾ ಇದ್ದಾನೆ, ದೇವರ ಪದದಲ್ಲಿ ಯಾರಿದ್ದಾರೆ ಮಾತ್ರಕಾರ ರೂಪಗಳೆಲ್ಲ ಕಾಣಿಸುತ್ತಾ ಇಲ್ಲ, ಗೊತ್ತಾಯ್ತಾ? ಧ್ಯಾನ ಆಯ್ತು ಅವನಿಗೆ. ಆದರೆ ಅವನಿಗೆ ಆಗೋದಿಲ್ಲ. ಧ್ಯಾನದ ಸಾಮಾನ್ಯವಾಗಿ ಏನಾಗುತ್ತೆ, ಫಸ್ಟ್ ಶುರುವಾಗೋದೇ ನಿದ್ರೆ. ಕಣ್ಣು ಹುಚ್ಚಾದ್ರೆ ಬಲಿಬಿಟ್ಟಿರ್ತಾನಾಗಲೇ. ಎಲ್ಲನೇದು ಡಿಸ್ಟರ್ಬೆನ್ಸು, ಎದೆಂದ ಜ್ಞಾಪಕ ಆಗುತ್ತೆ ಅವನಿಗೆ. ದೇವರು ಬಿಟ್ಟು ಎಲ್ಲ ಜ್ಞಾಪಕ ಆಗ್ತಾ ಇರ್ತದೆ. ಆ ಸ್ಟೇಜ್ ರೀಚ್ ಆದವನು ಕೂಡ ಪಾಠ ಪ್ರವಚನಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಯಾರಾದ್ರೂ ಕೇಳಿ ಅಂತ ಬಂದರೆ ಅವನು ಎಲಿಜಿಬಲ್ ಆಗಿದ್ದರೆ ನೀವು ಬಿಟ್ಟು ಹೇಳಬೇಕು, ಅದನ್ನು ಬಿಟ್ಟು ಹೇಳಬೇಕು. ತಂತ್ರಸಾರ ಹೇಳ್ತಾರೆ, ದೇವ್ರ ಪೂಜೆ ಮಾಡ್ತಾ ಕೂತಿದ್ರು ಕೂಡ ಪಾಠ ಪ್ರವಚನಕ್ಕೆ ನೀವು ಹೆಚ್ಚು ಸಮಯ ಮಾಡಿಕೊಳ್ಳಿ. ಒಬ್ಬನಿಗೆ ನೀವು ಪಾಠ ಹೇಳಿದರೆ 100 ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಒಂದು ಪಾಠ ಹೇಳಿ ಒಬ್ಬನಿಗೆ, ತುಂಬ ಜನ ಕೂತಿರು, ಒಬ್ಬನೇ ಇದ್ದಾನಷ್ಟೇ ಹೈಲಿ ಎಲಿಜಿಬಲ್ ಅಂತ. ಅವನಿಗೆ ಪಾಠ ಹೇಳಿದರೆ 100 ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತೆ. ಅಂದರೆ ದೇವ್ರ ಪೂಜೆ ಕ್ಯಾನ್ಸಲ್ ಮಾಡಾಗಿಲ್ಲ. ಅದನ್ನೇನು ಮಾಡಬೇಕು? ಸಂಕ್ಷೇಪ ಮಾಡಬೇಕೆ ಹೊರತು ಏನು ಮಾಡಾಗಿಲ್ಲ. ಅದನ್ನು ಮೇನ್ ಮಾಡ್ಕೋಬೇಡಿ, ಇದನ್ನು ಹೇಳಿ ಅಂತ ಹೇಳ್ತಾ. ಇಷ್ಟು ಹೇಳಿದ್ರು ಕೂಡ ಜನಕ್ಕಿರೋದೇನೋ ಲೀಸ್ಟ್ ಇಂಪಾರ್ಟೆನ್ಸ್ ಅಥವಾ ನೋ ಇಂಪಾರ್ಟೆನ್ಸ್ ಅಥವಾ ಲೀಸ್ಟ್ ಇಂಪಾರ್ಟೆನ್ಸ್. ಅದಿರಬಾರ್ದು. ಅದು ಬರದೇ ಹೋದರೆ ಯಾವುದೇ ಏನೇ ಹೇಳಬೇಕಾದ್ರೂ ಕೂಡ ಹೇಳೋದ್ರೆ ಒತ್ತೊತ್ತು ಹೇಳಬೇಕು. ವಿದ್ಯಾರ್ಥಿಗಳು ಏನೇ ಮಾಡಿಲ್ಲ, ಅವ್ನ ಕ್ಲಾಸ್ಗೆ ಅಟೆಂಡ್ ಆಗಿದವ್ರು ಅರ್ಥ ಇಲ್ಲ, ಹೇಳಿದ ಕೆಲಸ ಮಾಡಿದವರು ಒಂದು ಫೇಲ್ ಅಂತಾನೆ ಅರ್ಥ. ಎಲ್ಲ ಮಾಡ್ದ, ಕೊನೆಗೆ ಡೊನೇಟ್ ಮಾಡ್ದ, ಎಷ್ಟೋ ಕೋಟಿ ಡೊನೇಟ್ ಕೂಡ ಮಾಡ್ದ. ಇಷ್ಟಾದ್ರೂ ಸಾರಿ ಫೇಲ್ ಅಂತ ಹೇಳ್ತಾರೆ. ಬರಲಿ, ಪರೀಕ್ಷೆ ಬರಲಿಲ್ಲ, ತಪ್ಪು ಬರ್ದಿದ್ಯಾ, ಹೋಯ್ತು. ಇವತ್ತಿಗೂ ನಡೆಯುತ್ತೆ ಆ ಮಾತು.
ಅವನಿಗೆ ಯಾವ ಸಬ್ಸ್ಟಿಟ್ಯೂಟು ಇಲ್ಲ, ಪೆನ್ ಇಲ್ಲ ಕೊಡ್ಬೋದು, ಏನು ಹೇಳಿದ್ರು ಕೊಡ್ಬೋದು, ಓದಿಕೊಂದಿಲ್ಲ ಹೋಗು ಅಂತ ಹೇಳ್ತಾ. ನಾವು ಹಿಡಿಸ್ತೀವಿ ಅಂತ ಹೇಳಬಾರ್ದು, ಹೇಳಿದ್ರೆ ಏನಾದ್ರು ಅಪರಾಧ. ಆ ಕೆಲಸ ಯಾರು ಮಾಡ್ಬೇಕು ಅದನ್ನ? ಅವನೇ ಮಾಡ್ಬೇಕು, ಇನ್ನೊಬ್ಬ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಇದು ನಾವು ಲೌಕಿಕಕ್ಕೆ ಎಷ್ಟು ಮಹತ್ವ ಕೊಡಬೇಕಾದ್ರೆ ಇನ್ನು ಅಧ್ಯಾತ್ಮ ವಿಜ್ಞಾನ ಮಾತ್ರದಿಂದ ಅದಕ್ಕೆ ಇನ್ನೊಬ್ರು ಓದಿದ್ರೆ ಬರೋದಿಲ್ಲ. ವಿಷ್ಣು ಪಂಚಕ ಮಾಡಲಿಲ್ಲ, ಇವನು ಬರ್ಕೈಲಿ ಮಾಡಿಸ್ಬೋದು, ದುಡ್ಡು ಕೊಟ್ಟು ಮಾಡಿಸ್ಬೋದು, ಇವನು ಮಾಡೋ ಶಕ್ತಿ ಇಲ್ಲ, ಪುಣ್ಯ ಬರುತ್ತೆ ಅವನಿಗೆ. ಅರ್ಥ ಆಯ್ತಾ? ಆದರೆ ಇದು ಮಾತ್ರ ಊಟ ತಾನೇ ಮಾಡಬೇಕು, ಹಸಿ ಹೋಗ್ಲಿಕ್ಕೆ. ಇನ್ನೊಬ್ರು ಊಟ ಮಾಡಿದ್ರೆ ಹಸಿ ಹೋಗೋದಿಲ್ಲ. ಹೇಗೋ ಇವನೇ ಜ್ಞಾನ ಬರಲಿ, ಇವನೇ ಓದಬೇಕೆ ಹೊರತು ಇನ್ನೊಬ್ಬರ ಕೈಲಿ ಮಾಡ್ಸಕ್ಕೆ ಬರೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಇನ್ನೊಬ್ಬರು ಕೂಡಿಸಿದ್ರೆ ಅಪರಾಧ, ಅದು ಫ್ರಾಡ್ ಅಂತ ಕರೀತಾರಲ್ಲ, ಬಾಡಿ ತಪ್ಪೋದು. ಅವರಿಬ್ಬರು ಶಿಕ್ಷಾರ್ಹರಾಗ್ತಾರೆ. ಎರಡು ಭಾಗ ಪಾಠ ಪ್ರವಚನದಲ್ಲಿ. ಕೇಳೋದು ಪಾಠ ಪ್ರವಚನ ಇರುತ್ತೆ, ಹೇಳೋದು ಸೇರುತ್ತೆ. ಅದಕ್ಕೆ ಮುಂದೆ ಹೇಳ್ತಾರೆ, ಅದೇ ಇನ್ಮೇಟ್ ಅದೇ ಹೇಳ್ತಾರೆ. ಈಗ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಪ್ರಶ್ನೆ ಕೇಳ್ತೀವಿ ಅಂತ ಸರ್ವಜ್ಞ ಅವರಿಗೂ ಗೊತ್ತಿರೋದಿಲ್ವಾ? ಧ್ಯಾನ ರೂಪ ಪರಾಚೈವ ತದಂಗಂ ಧಾರಣ. ಉಳಿದೆಲ್ಲ ಇದಕ್ಕೇನಿದು? ಸ್ನಾನ ಪೂಜೆ ಎಲ್ಲ ಅಂಗಗಳಷ್ಟೇನೆ. ಹೇಗೆ ಅಂದರೆ ವಿದ್ಯಾರ್ಥಿ ಸ್ನಾನ ಮಾಡ್ದ, ಬುಕ್ ಜೋಡಿಸ್ಕೊಂಡ, ಯೂನಿಫಾರ್ಮ್ ಮಾಡ್ಕೊಂಡ, ಇವೆಲ್ಲ ಮಾಡ್ಕೊಂಡ, ಏನಿವು ಪಾಸ್ ಆಗಲಿಕ್ಕೆಲ್ಲ ಇದೆಲ್ಲ ಕೂಡ ಯಾವುದಕ್ಕೆ ಉಪಯೋಗ ಆಗುತ್ತೆ? ಸ್ಕೂಲ್ಗೆ ಹೋಗ್ಲಿಕ್ಕೆ ಎಲಿಜಿಬಿಲಿಟಿ ಬಂತು ಅಷ್ಟೇನೆ. ಬಟ್ ಉಳಿದ್ದೇನಿದ್ರು ಕೇಳಬೇಕು, ಬರಿಬೇಕೆ ಹೊರತು ಇದನ್ನ ಹಾಕೊಂಡು ಯೂನಿಫಾರ್ಮ್ ಮಾಡ್ಕೊಂಡ್ಬಿಟ್ಟ, ಏನ್ ಮಾಡ್ತೀರಿ? ಅರ್ಥ ಆಯ್ತಾ? ಉಪಯೋಗ ಇವೆಲ್ಲ ಅಂಗ. ಇದಿಲ್ಲದೆ ಹೋಗ್ಲಿಕ್ಕೆ ಬರಲ್ಲ ಅವನು, ಅದು ಹೋದ ಮಾತ್ರಕ್ಕೆ ಪಾಸ್ ಆಗಲ್ಲ. ಅದು ಅಂಗ ಬೇರೆ, ಪ್ರಧಾನಾಂಗ ಬೇರೆ, ಅಂಗಿ ಬೇರೆ. ಅಂಗ ಪ್ರಧಾನಾಂಗ ಅಂದ್ರೆ ಓದಬೇಕಾದ ಅತ್ಯಂತ ಪ್ರಧಾನ. ಅದಕ್ಕೆ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿ. ಮೂರು ಮಾತ್ರ ಏನಿವು ಅತಿ ಶ್ರೇಷ್ಠ. ಉಳಿದೆಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕೆ ಹೊರತು ಅದು ಮೇನ್ ಆಗಬಾರ್ದು ಅಂತ ಹೇಳ್ತಾರೆ. ಸಂಸ್ಕಾರ ಪಾಠವು ತಥೋಭಯಾತ್ಮಕಂ ಚೈವ. ವಿಷ್ಣು ತೀರ್ಥರು ಮಾಧವ ಸ್ವಾಮಿ ಆರಾಧನೆ ಆಯ್ತು ಮೊನ್ನೆ. ಅವ್ರೇನ್ ಮಾಡಿದ್ರು, ಬದರಿ ಯಾತ್ರೆ ಮಾಡಬೇಕು ಅಂತ ಹೊರಟರು. ಬದರಿ ಯಾತ್ರೆ ಮಾಡ್ಲಿಕ್ಕೆ ಹೋದೆಲ್ಲ ಹಾವಾಡಿ ಬರ್ತಾ ಇತ್ತು. ಆಮೇಲೆ ಆಶ್ಚರ್ಯ, ಅವರು ಓದ್ತಾ ಬರೋದು, ಹಾಡು ಬರೋದು, ಮತ್ತೆ ವಾಪಸ್ ಹೋಗ್ಬಿಡೋದು, ಮತ್ತೆ ಅವ್ರು ಮತ್ತೆ ಬರೋದು. ಅವ್ರಿಗೆ ಸ್ವಪ್ನ ಆಯ್ತಾಗ, ನೀವು ಹೋಗಬೇಡಿ, ನೀವು ಪಾಠ ಪ್ರವಚನ ಮಾಡ್ಕೊಂಡು ಇಲ್ಲೇ ಇರಿ, ಅದಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳಿ. ಅದಕ್ಕೆ ಬದರಿ ಯಾತ್ರೆ ಇಲ್ಲೇ ಆಗತ್ತೆ ಅಂತ ಹೇಳಿ ಬಿಟ್ಬಿಟ್ಟು ಹೋಗ ಐಡಿಯಾ ಬಿಟ್ಟು ಪಾಠ ಪ್ರವಚನ ಶುರು ಮಾಡಿದ್ರು. ಅದೆಲ್ಲ ನಡೀತು. ಕೊನೆಗೆ ಒಂದು ಕಡೆಗೆ ಬದ್ರಿನಾರಾಯಣ ಇದ್ದಾರೆ, ತೆಗೆದು ನೋಡಿ ಅಂದರು. ಅದು ಇವತ್ತು ವೃಂದಾವನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಿಂದ್ಗಡೆ ಇದೆ ಇಲ್ಲೇ ಬದ್ರಿನಾರಾಯಣ ಬಂದಿದ್ದಾನೆ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಕಥೆಗಳಾಗಿಬಿಡ್ತವೆ, ಅದು ಅನುಭವಕ್ಕೆ ಬರಲ್ಲ. ಅವ್ರು ಹೋಗೋದಿಲ್ಲ ಆ ಕಡೆ ಯಾತ್ರೆಗೆಲ್ಲ. ಜೀವನ ಪೂರ್ತಿ 50 ವರ್ಷ ಇದ್ದಿದ್ದವರು. ಎಷ್ಟು ಸಾಧನೆ ಮಾಡ್ತಾರೆ ಗೊತ್ತಾ ಅವರು? ಅವಧೂತ ಸೇರು 5 ಮಾಡಿದವರು ಅವರು, ವ್ಯಾಸದೇವರು ಇಬ್ಬರೇ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಯತ್ಯಾಶ್ರಮ, ಅವಧೂತಚರ್ಯ 5 ಮಾಡಿದವರು. ಅವರು ಡಬಲ್ ಇದ್ರು, ಹೆಚ್ಚು ಕಡೆ 100 ವರ್ಷ ಇದ್ರು. 50 ಅವ್ರ ಶಿಷ್ಯರೇ ಇವರು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಹಿಂದಿನ ಕಾಲದ ಜನಗಳೆಲ್ಲ ತುಂಬಾ ಜನ ಕಾಶಿ ಯಾತ್ರೆ ಈಗ ಬಂದಿದೆ ಮಾಡಿಬಿಡ್ತಾರೆ. ಕೆಲವೆಲ್ಲ ವಿಶೇಷ ಹೆಂಗಸರು ಮನೆ ಬಿಟ್ಟು ಹೋದ್ರೆ ಮನೆ ಯಾರು ನೋಡ್ಕೋತಾರೆ, ಇದೇ ಕಾಶಿ ಯಾತ್ರೆ. ಹಾಗಿದ್ದಾರೆ ತುಂಬಾ ಜನ ಜಾಸ್ತಿ. ಯಾರೋ ಬಾಣಂತಿ ಬಸ್ರಿ ಮನೇಲಿ ಇದ್ಬಿಟ್ರೆ ಹೋಗ್ತಿದ್ದಿಲ್ಲ, ಎಲ್ಲ ಯಾತ್ರೆ ಕ್ಯಾನ್ಸಲ್. ಅದಕ್ಕಿಂತ ಜಾಸ್ತಿ ಪುಣ್ಯ ಇಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇವತ್ತು ಏನೇನೋ ಮಾಡಿ ಹೋಗ್ಬಿಡ್ತಾರೆ, ತಪ್ಪು. ಇವೆಲ್ಲ ಒಂದು ಹಂತದಲ್ಲಿ ಪ್ರಾಕ್ಟೀಸ್ನಲ್ಲಿ ಇತ್ತು, ಈ ಪ್ರಾಕ್ಟೀಸ್ನಲ್ಲಿ ಯಾವುದೂ ಇಲ್ಲ ಈಗ. ತಥಾ ಉಭಯಾತ್ಮಕಂಚೈವ. ಎರಡೂ ಮಾಡಿ. ಒಂದು ಹೇಳ್ತಾರೆ, ಇನ್ನೊಂದಿದೆ ಧ್ಯಾನ ಬಿಟ್ಟು ಬಿಡಿ. ಹಾಗಿದ್ದರೆ ಬರೀ ಪಾಠ ಪ್ರವಚನ ಹೇಳ್ಬಿಡಿ ಅಂತ ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ಪಾಠ ಪ್ರವಚನಕ್ಕೆ ಇಬ್ಬರು ಬೇಕೇ ಬೇಕು. ಯಾರು ಇಲ್ಲ ಸ್ಟೂಡೆಂಟ್ಸ್ ಏನು ಮಾಡಬೇಕಾಗ, ಆಗ ಧ್ಯಾನ ಮಾಡ್ತಾ ಕೊಡಿ ಅಂತ ಹೇಳಿ, ಆಗ ಧ್ಯಾನ ಮಾಡಿ. ಅವ್ರು ಬಂದ ತಕ್ಷಣ ಯಾವ್ದು ಕಂಟಿನ್ಯೂ ಮಾಡ್ಬೇಕೀಗ, ಮತ್ತೆ ಇದನ್ನೇ ಶುರು ಮಾಡಬೇಕು. ಬಂದೇ ಆಗಿಬಿಟ್ಟಿದ್ರೆ ಸಿಗ್ಲಿಲ್ಲ ಅಂತೇಳಿ ಪೂರ್ತಿ ಬಿಟ್ಟುಕೊಡ್ಬೋದಾಗಿತ್ತು. ಅವಾಗ ಧ್ಯಾನ ಮಾಡ್ಕೊಂಡು ಕೊಡಿ, ಒಳ್ಳೇದಾಗುತ್ತೆ. ತಥಾ ಉಭಯಾತ್ಮಕಂಚೈವ ಪಾದೇ ಅಸ್ಮಿನ್ ಬಾದರಾಯಣ ಆಹ ಉಪಾಸನ ಮಧ್ಯೈವ ವಿಸ್ತಾರ ಶ್ರುತಿಪೂರ್ವಕಂ. ಈ ವೇದವ್ಯಾಸದೇವರು ಅದಕ್ಕೇನೆ ಏನ್ ಮಾಡ್ತಿದ್ದಾರೆ, ಈ ಪಾದದೊಳಗೆ ವಿಶೇಷವಾದ ಉಪಾಸನೆಯ ಕ್ರಮವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನೇನು ಮತ್ತೆ ಹೇಳ್ತಾರೆ. ಪಾಠ ಪ್ರವಚನ ಸಿಗಲೇ ಇಲ್ಲ, ಅವಾಗ ಏನ್ ಮಾಡ್ಬೇಕು? ಕೇಳೋರು ಸಿಗಲಿಲ್ಲ, ಇವನ್ ಪ್ರಾಬ್ಲಮ್. ಕೇಳೋರು ಸಿಗಲಿಲ್ಲ, ಅವ್ರ ಪ್ರಾಬ್ಲಮ್. ಏನ್ ಮಾಡ್ಬೇಕು? ಅವರೆಲ್ಲ ಉತ್ತರ ಕೊಡ್ತಾರೆ. ಅದಕ್ಕೆ ಆಚಾರ್ಯರು ಅಂತ ಹೇಳಿದ್ರೆ, ನಿಮ್ ಪ್ರಶ್ನೆ ಇತ್ತು ಅಂದ್ರೆ ಉತ್ತರ ಇದೆ, ಹುಡುಕ್ಬೇಕಷ್ಟೇ. ಕಣ್ಣಿದ್ರೆ ಉಪಯೋಗಿಸ್ಬೇಕಲ್ಲ ಅಷ್ಟೇ. ಅದನ್ನು ನಾಳೆ ಓಂ ಯಾವ್ದೀಗ